ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ. ಈ ಒಂದು ರಾತ್ರಿಯ ವೇಳೆಯಲ್ಲಿ ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ನಮ್ಮನ್ನ ಬೆಳಗಿನಿಂದ ಸಂಜೆವರೆಗೂ ಕಾದು ಕಾಪಾಡಿ ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ಲೈಫ್ ಆಫ್ ಕ್ರೈಸ್ಟ್ ಅನ್ನೋ ಒಂದು ಬುಕ್ ಸ್ಟಡಿಗೆ ನಮ್ಮನ್ನೆಲ್ಲರನ್ನು ಒಟ್ಟಾಗಿ ಸೇರಿಸಿದ್ದಕ್ಕಾಗಿ ತಂದೆಯ ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಒಂದು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಮೀಟಿಂಗ್ ನಾವು ಆರಂಭ ಮಾಡುವಂತವರಾಗಿರೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ಶ್ರೀಕಾಂತ್ ಬ್ರದರ್ನ ಕೇಳ್ಕೊಳ್ತೀನಿ. ಶ್ರೀಕಾಂತ್ ಬ್ರದರ್ ಒಂದು ಮಾಡಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಮಹೋನ್ನತನಾದ ದೇವ್ರೆ, ನಮ್ಮ ಪರಲೋಕ ತಂದೆ, ನಿಮ್ಗೆ ಸ್ತೋತ್ರಪ್ಪ. ಈ ಒಂದು ಸಂಜೆ ವೇಳೆಯಲ್ಲಿ ನಾವು ಸ್ತೋತ್ರ ಮಾಡ್ತಿದ್ದೇವ್ರೆ. ನೀವು ಕೊಟ್ಟಂತ ಈ ಒಂದು ಸಮಯಕ್ಕಾಗಿ ಸ್ತೋತ್ರ. ಹಾಗೆ ಈ ಒಂದು ಸಮಯಕ್ಕೆ ಬರುವಂತೆ ನೀವು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ. ಹಾಗೆ ದೇವ್ರೆ, ಎಲ್ಲರೂ ಸಿದ್ಧತೆವಾಗಿದ್ದು ನಿಮ್ಗೆ ಕೊಡುವಂತ ವಾಕ್ಯಗಳನ್ನ ತಾಳ್ಮೆಯಿಂದ ಕೇಳುವಂತೆ ಎಲ್ಲಾ ಸೋದರನ್ನ ಬಲಪಡಿಸ್ರಿ. ಹಾಗೆ ವಾಕ್ಯ ಹಂಚುವಂತ ದಾಸರನ್ನು ಕೂಡ ಆಶೀರ್ವದಿಸ್ರಿ. ಅವರಿಗೂ ಕೂಡ ಜ್ಞಾನ ತಿಳುವಳಿಕೆಯನ್ನು, ಹಾಗೆ ಶಾಂತಿ ಸಮಾಧಾನವನ್ನು, ಹಾಗೆ ದೇವ್ರೆ ಪವಿತ್ರ ಆತ್ಮನ ಸಹಾಯವನ್ನು ಎಲ್ಲಾ ಸೋದರಿಗೂ ದಯಪಾಲಿಸ್ರಿ. ಹಾಗೆ ಎಲ್ಲರೂ ತಾಳ್ಮೆಯಿಂದ ಕುತ್ಕೊಂಡು ಕೇಳಿ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳುವಂತೆ ಸಹಾಯ ಮಾಡ್ರಿ. ಯಾಕಂದ್ರೆ ದೇವ್ರೆ, ಆಹಾರವಾದ್ರೆ ಇನ್ನು ಸಿಗ್ಬೋದು, ಆ ವಾಕ್ಯಗಳು ನಮಗೆ ಸಿಗಲ್ಲಪ್ಪ. ಹಾಗೆ ಅದಕ್ಕೆ ನಾವು ಮುಖ್ಯತ್ವ ಕೊಟ್ಟು ಅದನ್ನು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನಡಿಲಿಕ್ಕೆ ಪ್ರತಿಯೊಂದು ಸೋದರಿಗಾಗಿ ಬೇಡ್ಕೊಳ್ತೀನಿ. ತಂದೆ ದೇವ್ರೆ, ನೀವು ಸಹಾಯ ಮಾಡ್ರಿ. ಅನೇಕ ಸೋದರನ ಬಲಪಡಿಸ್ರಿ. ನಿನ್ನ ವಾಕ್ಯಗೆ ವಿಧರಾಗ್ಲಿಕ್ಕೆ ಕೃಪೆ ಮಾಡ್ರಿ. ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳಿ ನಡೆಸ್ತಾ ಬಲಪಡಿಸ್ತಾ ಹಾಗೆ ಕೂಡ ಮುಂದೆ ಕೂಡ ನೀವು ಜೊತೆಗೆ ಸಹಾಯ ಮಾಡ್ರಿ. ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸುವಿನ ಹೆಸರಲ್ಲಿ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಪೇಜ್ ನಂಬರ್ 141ರಲ್ಲಿ ಇದು ಈ ದಿನದ ಒಂದು ನೂತನವಾದಂತ ಒಂದು ಪಾಠನ ನಾವು ನೋಡೋಣ. ಆದ್ರೆ ಕಳೆದ ವಾರ ಒಂದು ವಿಶೇಷವಾದಂತ ಒಂದು ಪಾಠನ ನೋಡಿದ್ವಿ. ಅದನ್ನ ರಿವೈಸ್ ಮಾಡಿಕೊಂಡು ಈ ಒಂದು ವಾರದ ಪಾಠಕ್ಕೆ ನಾವು ಹೋಗುವಂತರಾಗಿರೋಣ. ಕಳೆದ ವಾರ ನಾವು ರೀಪ್ರಿಂಟ್ 2635ರಲ್ಲಿ ಬರೆದಿರುವಂತ ಬೆಳೆ ಬಹಳ ಕೆಲಸದವರು ಸ್ವಲ್ಪ ಅನ್ನೋ ಒಂದು ಪಾಠನ ನಾವು ನೋಡಿದ್ವಿ. ಸೊ ಆ ಪಾಠ ಬಂದು ಒಂದು ಶಾರೀರಿಕವಾಗಿಯೂ ಮತ್ತೆ ಆತ್ಮಿಕವಾಗಿಯೂ ಸಂಬಂಧಪಟ್ಟಂತ ಒಂದು ಪಾಠವಾಗಿತ್ತು. ಆ ಪಾಠದಲ್ಲಿ ನಮ್ಗೆ ವಿಶೇಷವಾಗಿ ಒತ್ತಿ ಹೇಳಿರುವಂತ ಒಂದು ಸಂಗತಿ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ನಮಗೆ ಈ ಒಂದು ಸತ್ಯಕ್ಕೆ ನಮ್ಮನ್ನ ದೇವರು ಕರೆಯಲ್ಪಟ್ಟಿರ್ಬೇಕಾದ್ರೆ ನಾವು ಪ್ರಯತ್ನ ಪಟ್ಟು ನಾವು ಕೂಡ ಮತ್ತೊಬ್ಬರಿಗೆ ಸತ್ಯನ ಹೇಳ್ಕೊಡೋದು ತುಂಬಾ ಅವಶ್ಯಕ ಅನ್ನೋ ಒಂದು ವಿಚಾರನ ನಾವು ಕಳೆದ ವಾರ ನಾವು ನೋಡಿದ್ವಿ. ಈ ವಾರ ಇನ್ನೊಂದು ವಿಶೇಷವಾದಂತ ಒಂದು ಪಾಠನ ನಾವು ನೋಡೋಣ. ತುಂಬಾ ಒಂದು ಒಳ್ಳೆಯ ಒಂದು ಪಾಠ, ಮತ್ತೆ ನಮ್ಮೆಲ್ಲರಿಗೂ ಉತ್ತೇಜನ ನೀಡುವಂತ ಒಂದು ಪಾಠನ ನಾವು ಇದನ್ನ ನೋಡುವಂತರಾಗಿದ್ವಿ. ಆ ಪಾಠ ಏನು ಹೆಸರು ಅಂತ ನಾವು ನೋಡ್ಬೇಕಾದ್ರೆ, ಪರಲೋಕ ರಾಜ್ಯವು ಸಮೀಪಿಸಿತು. ಖಂಡಿತವಾಗ್ಲೂ ಸಮೀಪಿಸಿದ್ಯಾ ಅಥವಾ ಇನ್ನು ಸಮೀಪಿಸೋದಕ್ಕೆ ನಾವು ಸಿದ್ಧತೆ ಮಾಡ್ಕೋಬೇಕಾ ಅನ್ನೋದು ಪಾಠ ಆಗಿದೆ. ತುಂಬಾ ಯೂಸ್ಫುಲ್ ಆಗುತ್ತೆ. ಇದನ್ನ ನಾವು ಸ್ಟಡಿ ಮಾಡೋಣ. ಇದು ಬಂದು ರೀಪ್ರಿಂಟ್ 4593ನಲ್ಲಿ ಬರ್ದಿರುವಂತ ಒಂದು ಪಾಠ ಆಗಿದೆ. ಸೊ ಮೊದಲನೇದಾಗಿ ಅಮೃತ ಸಿಸ್ಟರ್ ರೀಡ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಓಕೆ ಬ್ರದರ್. ಪರಲೋಕ ರಾಜ್ಯವು ಸಮೀಪಿಸಿತು. ರೀಪ್ರಿಂಟ್ಸ್ ಪುಟ 4593. ಮತ್ತಾಯ 10ನೇ ಅಧ್ಯಾಯ 1-15ನೇ ವಚನ. ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ. ಮತ್ತಾಯ 10ನೇ ಅಧ್ಯಾಯ 8ನೇ ವಚನ. ಯೇಸುವು ತನ್ನ ಶಿಷ್ಯರಲ್ಲಿ 12 ಮಂದಿಯನ್ನು ತನ್ನ ವಿಶೇಷ ಪ್ರತಿನಿಧಿಗಳನ್ನಾಗಿ ನೇಮಿಸಿ ಅವರನ್ನು ಅಪೊಸ್ತಲರನ್ನಾಗಿ ಕಳುಹಿಸುವ ಸಮಯದಲ್ಲಿ ತಾನು ಉಪದೇಶ ಮಾಡುತ್ತಾ ಬಂದು 1 ವರ್ಷಕ್ಕೂ ಹೆಚ್ಚು ಕಾಲ ಕಳೆದಿತ್ತು. ಆತನು ಈ 12 ಮಂದಿಯನ್ನು ಇಬ್ಬಿಬ್ಬರನ್ನಾಗಿ ಯಹೂದದಲ್ಲೆಲ್ಲ ಸಂಚರಿಸಲು ಕಳುಹಿಸಿದ್ದನು. ಅವರು ತಂದೆಯಿಂದ ನೇಮಕವಾಗಿರಲಿಲ್ಲ. ಆಗ ಅವರು ಮೇಲಿನಿಂದ ಬಂದ ಪವಿತ್ರಾತ್ಮನನ್ನು ಇನ್ನೂ ಸ್ವೀಕರಿಸಲಿಲ್ಲ.
ಅವರು ಸುಮಾರು 2 ವರ್ಷಗಳ ನಂತರದ ಪಂಚಶತಮ ದಿನದವರೆಗೂ ಅದನ್ನು ಸ್ವೀಕರಿಸಿದ್ದಿಲ್ಲ. ಪವಿತ್ರಾತ್ಮವು ಇನ್ನೂ ಕೊಡೋಣವಾಗಿರಲಿಲ್ಲ. ಕಾರಣ ಯೇಸುವು ಇನ್ನೂ ಮಹಿಮೆಯನ್ನು ಹೊಂದಿರಲಿಲ್ಲ. ಯೋಹಾನ 7ನೇ ಅಧ್ಯಾಯ 39ನೇ ವಚನ. ಆದರೆ ತನಗೆ ಸ್ಥಾನದೀಕ್ಷೆಯ ಸಮಯದಲ್ಲಿ ಪವಿತ್ರಾತ್ಮವು ಅಳತೆ ಮಾಡದೆ ಯಥೇಚ್ಛವಾಗಿ ಕೊಡಲ್ಪಟ್ಟದರ ಫಲವಾಗಿ ಯೇಸುವು ಈ ಅಪೊಸ್ತಲರಿಗೆ ರೋಗಿಗಳನ್ನು ಗುಣಪಡಿಸುವುದು, ದೆವ್ವಗಳನ್ನು ಬಿಡಿಸುವುದು ಮುಂತಾದವುಗಳನ್ನು ಮಾಡಸಲುವಾಗಿ ತನಗಿದ್ದ ವಿಶೇಷ ಶಕ್ತಿಯನ್ನು ದಯಪಾಲಿಸಿದ್ದನು. ಆದರೆ ಅವರ ವಿಶೇಷ ಸೇವಕಾರ್ಯ ಭಾರವು ತನಗಿದ್ದಂತೆಯೇ ಕೇವಲ ಇಲ್ಲವೇ ಪ್ರಮುಖವಾಗಿ ಶಾರೀರಿಕವಾದ ರೋಗಗಳನ್ನು ಗುಣಪಡಿಸುವುದಾಗಿರಲಿಲ್ಲ. ಅವರು ಕರ್ತನಾದ ಯೇಸುವು ರಾಜನಾಗಿದ್ದು ಬಹುದಿನಗಳಿಂದಲೂ ನಿರೀಕ್ಷಿತನಾಗಿದ್ದ ಮೆಸ್ಸಿಯನೆಂಬುದನ್ನು ಘೋಷಿಸಿ ಜನರಿಗೆ ಅವರ ಜನಾಂಗದ ಸಂಬಂಧವಾಗಿ ಆತನ ಮಧ್ಯಸ್ಥಿಕೆಯ ಆಡಳಿತವಿರುವ ರಾಜ್ಯವು ಸಮೀಪಿಸಿತೆಂದು ಹೇಳಬೇಕಿತ್ತು. ಈ ಸಂದೇಶವು ಯಹೂದ್ಯರೆಲ್ಲರಲ್ಲಿದ್ದ ಸಾಮಾನ್ಯವಾದ ನಿರೀಕ್ಷೆಗೆ ಅನುಗುಣವಾಗಿತ್ತು, ಏಕೆಂದರೆ ಅವರು ಶತಮಾನಗಳಿಂದಲೂ ಅಬ್ರಹಾಮನಿಗೆ ಉಂಟಾದ ದೇವರ ವಾಗ್ದಾನವು ನೆರವೇರುವುದನ್ನು, ಅಂದರೆ ಅವರ ಮೂಲಕವಾಗಿ ಲೋಕದ ಎಲ್ಲ ಕುಲಗಳವರು ಆಶೀರ್ವದಿಸಲ್ಪಡಲು ಕಾದುಕೊಂಡಿದ್ದರು. ಯೇಸು ಮತ್ತು ಆತನ ಶಿಷ್ಯರು ಮಾಡಿದ ಅದ್ಭುತಗಳು ಪರಲೋಕ ರಾಜ್ಯವು ಸಮೀಪವಾಯಿತು, ಮತ್ತಾಯ 3ನೇ ಅಧ್ಯಾಯ 2ನೇ ವಚನ ಎಂಬ ಘೋಷಣೆಯ ಪರವಾಗಿ ಅವರ ಗಮನವನ್ನು ಸೆಳೆಯುವ ಸಲುವಾಗಿದ್ದವು. ಈ ಸಂದೇಶವು ಸ್ಥಾನಿಕನಾದ ಯೋಹಾನನು ಮಾಡಿದ್ದ ಉಪದೇಶಕ್ಕನುಸಾರವಾಗಿ ನಿಜವಾದ ಇಸ್ರಾಯೇಲರು ಹೇಳುವಂತೆ ಮಾಡಿ ಅವರ ಗಮನವನ್ನು ಯೇಸು ಅರಸನಾಗಿರುವನೆಂಬ ವಿಷಯದ ಕಡೆಗೆ ಸೆಳೆಯುವುದನ್ನು ನಿರೀಕ್ಷಿಸಲಾಗಿತ್ತು. ಈ ಸಂದೇಶವು ಅನ್ಯ ಜನರಿಗೋಸ್ಕರವಾಗಿಲ್ಲವೆಂದು, ತಮ್ಮ ನೆರೆಯವರಾದ ಮಿಶ್ರಜಾತಿಯ ಸಮಾರ್ಯದವರಿಗೋಸ್ಕರವಾಗಿಯೂ ಇರುವುದಿಲ್ಲವೆಂಬ ವಿಶೇಷವಾದ ಎಚ್ಚರಿಕೆಯನ್ನು ಅವರಿಗೆ ನೀಡಲಾಗಿತ್ತು. ನಿಜವಾದ ಯಹೂದ್ಯರಾದ ಇವರನ್ನು ಮಾತ್ರ ಆ ರಾಜ್ಯ ಪ್ರಭಾವಗಳಲ್ಲಿ ಭಾಗವಹಿಸ ಸಲುವಾಗಿ ತಮ್ಮ ಹೃದಯಗಳನ್ನು ಸಿದ್ಧಮಾಡಿಕೊಳ್ಳಲು ಕರೆ ನೀಡಲಾಗಿತ್ತು. ಅವರ ಸಂದೇಶವು ಕೇವಲ ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲಿನ ಮನೆತನದವರಿಗೆ ಮಾತ್ರವಾಗಿತ್ತು. ವಚನ 6. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಪರಲೋಕ ರಾಜ್ಯವು ಸಮೀಪಿಸಿತ್ತು ಅನ್ನೋದು ನಮಗೆ ಒಂದು ಪಾಠ ಆಗಿದೆ. ಆದರೆ ಈ ಒಂದು ಪರಲೋಕದ ರಾಜ್ಯದ ವಿಚಾರಗಳನ್ನ ಈ 12 ಮಂದಿ ಶಿಷ್ಯಂದಿರನ್ನ ಪ್ರತ್ಯೇಕವಾಗಿ ವಿಶೇಷವಾಗಿ ಅವ್ರನ್ನ ಪ್ರಧಾನಿಗಳಾಗಿ ನೇಮಿಸಿದ್ದಾರೆ, ಪ್ರತಿನಿಧಿಗಳಾಗಿ. ಅಂದ್ರೆ ಯಾವ ರೀತಿ ಅಂತಂದ್ರೆ, ಇಂಥವ್ರೆ ಇಂಥ ಒಂದು ಸ್ಥಾನದಲ್ಲಿ ಅರ್ಹತೆಯನ್ನ ಹೊಂದಿರಬೇಕು ಅನ್ನೋ ರೀತಿಯಲ್ಲಿ ಮಾಡಿ ಅವ್ರಿಗೆ ಅಪೋಸ್ತಲರು ಅನ್ಬಿಟ್ಟು ಒಂದು ಹೆಸರನ್ನ ಕೊಟ್ಟು, ವಿಶೇಷವಾದಂತ ಟ್ಯಾಗ್ ಲೈನ್ ನ ಕೊಟ್ಟು ಅವ್ರನ್ನೇನ್ ಮಾಡ್ತಾ ಇದಾರೆ ಅಂತಂದ್ರೆ, 1 ವರ್ಷಗಳ ಪೂರ್ತಿ ಯೇಸು ಕ್ರಿಸ್ತ ಸಂಗಡನೆ ಇದ್ರು. 24 hours into 7 ಅಂತಾರಲ್ಲ, ಆ ರೀತಿ ಜೊತೆನೇ ಇದ್ಕೊಂಡು ಯೇಸು ಕ್ರಿಸ್ತರು ಮಾಡಿರೋ ಎಲ್ಲಾ ಕಾರ್ಯ ಚಟುವಟಿಕೆಗಳನ್ನೆಲ್ಲ ತಿಳ್ಕೊಂಡು ನೋಡ್ಕೊಂಡು ಬಂದಂತ ವ್ಯಕ್ತಿಗಳಿಗೆ ಸುಮಾರು 1-1.5 ವರ್ಷ ಆತಾದ್ರೆ 2 ಅಂತ ಅನ್ಕೊಳ್ಳಿ, ಆ ಸಂದರ್ಭದಲ್ಲಿ ಇಬ್ರಿಬ್ರು ಜೊತೆಗಾರನಾಗಿ ಮಾಡಿ ಕಳಿಸ್ತಾ ಇದಾರೆ. ಆಕ್ಚುಲಿ ಅವ್ರಿಗೆ ಆಲ್ರೆಡಿ ದೀಕ್ಷಾಸ್ಥಾನ ಎಲ್ಲ ಆಗಿತ್ತ ಅಂತಾರೆ, ಖಂಡಿತವಾಗ್ಲೆಲ್ಲ ಆಗಿತ್ತು. ಬಟ್ ಅವ್ರಿಗೆ ಒಂದು ಪಂಚಶತಮಾನದಿಂದಲ್ ಬಂದಂತ ಆ ಒಂದು ಪವಿತ್ರಾತ್ಮ ಶಕ್ತಿ ಅವ್ರಿಗೇನಾದ್ರು ಕೊಟ್ಟಿದ್ರ ಅಂದ್ರೆ ಇಲ್ಲ, ಆ ರೀತಿಯನ್ನು ಕೊಟ್ಟಿರಲ್ಲ. ಯೇಸು ಕ್ರಿಸ್ತರ ಹತ್ರ ಇತ್ತಲ್ಲ ಅಳಿತೆಗೂ ಮೀರಿದಂತ ಒಂದು ಶಕ್ತಿ, ಆ ಒಂದು ಶಕ್ತಿನ ಅವರಲ್ಲಿ ಕೊಟ್ಟಿದ್ದಾರೆ. ಸೊ ಆ ಒಂದು ಶಕ್ತಿ ಏನಾಗಿದೆ ಅಂತಂದ್ರೆ, ಅದು ಅಪಾರ ಪ್ರಮಾಣವಾಗಿ ತಂದೆಯಿಂದ ಮಗನಿಂದ ಸಂಪೂರ್ಣವಾಗಿ ಆ ಒಂದು ಶಿಷ್ಯಂದಿರ್ ಹೋಗಿರುವಂತದ್ದಲ್ಲ ರೀ, ಸ್ವಲ್ಪ ಸಮಯ ಮಟ್ಟಿಗೆ ಮಾತ್ರ. ಅದ್ರಲ್ಲಿ ಏನಿತ್ತು ಅಂತಂದ್ರೆ, ರೋಗ ವಾಸಿ ಮಾಡೋದು, ಗುಣಪಡಿಸೋದು, ಆಮೇಲಿಂದ ಒಳ್ಳೆ ಸಬ್ಜೆಕ್ಟ್ ನ ಮಾತಾಡೋದು, ಪರಲೋಕ ರಾಜ್ಯದ ವಿಚಾರಗಳನ್ನೆಲ್ಲ ಅವ್ರಿಗೆ ತಿಳಿಸೋದು, ಅವ್ರ ನಡೆ ನುಡಿ ಎಲ್ಲ ಅವ್ರಿಗೆಲ್ಲ ಅಟ್ರಾಕ್ಟ್ ಆಗೋ ರೀತಿಯಲ್ಲೆಲ್ಲಾನು ಮಾಡಿದ್ದಾರೆ ಪ್ರಿಯರೇ. ಇದನ್ನ ಮಾಡಿ ಏನ್ ಮಾಡಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದು ಒಂದು ತುಂಬಾ ದೊಡ್ಡ ಪ್ರೋಸೆಸ್ ಇದು.
ಯಾವ ರೀತಿ? ಬರೀ ಯೇಸು ಕ್ರಿಸ್ತರು ಒಂದ್ ಜಾಗದಲ್ಲಿ ಸೆಟ್ಲ್ ಆಗ್ಬಿಟ್ಟು ಈ 12 ಜನರನ್ನು ಕಳಿಸ್ಬಿಟ್ರು 6 ಜಾಗಕ್ಕೆ ಅಂತ ಅಲ್ಲ ರೀ. ಯೇಸು ಕ್ರಿಸ್ತನು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಿದ್ದಾರೆ, ಈ 12 ಟೀಮ್ ಆಗಿ ಮಾಡಿನೂ ಕೂಡ ಇನ್ನೊಂದ್ ಕಡೆ ಕಳಿಸಿದ್ದಾರೆ. ಅಂದ್ರೆ ಅಷ್ಟೊಂದು ಕೆಲ್ಸ ಕಾರ್ಯಗಳನ್ನ ಮಾಡಿದ್ದಾರೆ. ಉದಾಹರಣೆ ನಾವು ಈಗ ನೋಡೋಣ, ಈಗ ಥಿಂಕ್ ಮಾಡೋಣ. ಈಗ ನೋಡಿ, ಇಸ್ರೇಲ್ ಬಂದು ಕೇರಳಗಿಂತ ತುಂಬಾ ಚಿಕ್ಕ ಸ್ಟೇಟ್, ಹೌದಲ್ವಾ? ಹೆಚ್ಚು ಕಮ್ಮಿ ಸುಮಾರು ನಮಗೆ ಹತ್ತತ್ರ ಅಂತ ನಾವು ನೋಡ್ಬೇಕಾದ್ರೆ ತುಂಬಾ ಊರುಗಳು ಸಿಗ್ಬೋದು. ಕೇರಳ ಅಂತ ನಾವು ನೋಡ್ಬೇಕಾದ್ರೆ ತುಂಬಾ ಊರುಗಳೆಲ್ಲ ಇದೆಯಲ್ಲ, ಅದೇ ತರಾನೇ ಇಲ್ಲೂ ಕೂಡ ಹಲವಾರು ಊರುಗಳು, ಹಲವಾರು ಪ್ರಾಂತ್ಯಗಳು, ಇದನ್ನೆಲ್ಲಾನು ಕೂಡ ಕಳ್ಸಿದ್ರು. ಯಾಕೆ ಹಿಂಗ್ ಮಾಡಿದ್ರು ಅಂತಂದ್ರೆ, ತಂದೆ ದೇವರ ಒಂದು ಯೋಜನೆ ಏನಂತ ಅಂದ್ರೆ, ಇಷ್ಟು ಸಮಯದ ಒಳಗಡೆನೆ ಇಡೀ ಇಸ್ರೇಲ್ ಮನೆ ವಾರ್ತೆದವ್ರಿಗೆಲ್ಲಾರ್ಗುನುವೆ ಈ ಒಂದು ಅವಕಾಶ ಅವ್ರಿಗೆ ಪುನಃ ವರ್ತಿಸ್ಲಿ ಅನ್ಬಿಟ್ಟು, ಮತ್ತೆ ಇನ್ನೊಂದ್ಸರಿ ಅವಕಾಶ ಸಿಗ್ಲಿ ಅನ್ಬಿಟ್ಟೆ ದೇವರ ಒಂದು ಯೋಜನೆ ಆಗಿತ್ತು. ಈ ಒಂದು ಯೋಜನೆಗೆ ಯೇಸು ಕ್ರಿಸ್ತರು ಒಬ್ಬರೇ ಕೆಲಸ ಮಾಡಿದ್ರೆ ಆಗ್ತಿರಲ್ಲ ರೀ. ಈ 12 ಮಂದಿ ಶಿಷ್ಯಂದಿರು ಡಿವೈಡ್ ಆಗಿ ಇಡೀ ಇಸ್ರೇಲ್ನ ರೌಂಡ್ ಆಫ್ ಮಾಡಿ, ಇಡೀ ಇಸ್ರೇಲ್ನ ಸೆನ್ಸಸ್ ಮಾಡೋ ತರ, ಅಂದ್ರೆ ಈಗ ನೋಡಿ ಜನಗಣತಿ ಮಾಡಿ ಅಂತ ಹೇಳ್ತಾರಲ್ಲ ಸರ್ಕಾರದವರು, ಅದೇ ತರ ಇಡೀ ಇಡೀ ಇಸ್ರೇಲ್ ಜನರ ಹತ್ರ ಪರಲೋಕ ರಾಜ್ಯದ ವಿಚಾರಗಳು ಅವ್ರೊಳಗೆ ಹೋಗೋದಕ್ಕೋಸ್ಕರ ಈ ರೀತಿ ಡಿವೈಡ್ ನ ಮಾಡಿ, ಈ ರೀತಿ ಅವ್ರಿಗೂ ಕೂಡ ಕೆಲವೊಂದು ಶಕ್ತಿಗಳಿಂದ ಅದ್ಭುತ ಕಾರ್ಯಗಳನ್ನ ಮಾಡಿ ಅವ್ರು ಮತ್ತೆ ಇಂಪ್ರೆಸ್ ಆಗಿ, ಇದು ಇಷ್ಟು ಒಳ್ಳೇದಾಗಿದೆ ಅಲ್ವಾ, ಇನ್ನೂ ಒಳ್ಳೇದೇನೋ ಸಿಗ್ಬೋದು, ಇನ್ನೂ ಒಳ್ಳೆ ವಿಚಾರಗಳನ್ನ ನಾವು ತಿಳ್ಕೊಬಹುದು ದೇವ್ರ ಬಗ್ಗೆ ಅಂತ ಅನ್ಕೊಂಡು ಇನ್ನೂ ಅಟ್ರಾಕ್ಟ್ ಆಗ್ಲಿ ಅನ್ಬಿಟ್ಟೇನೆ ಈ ರೀತಿ ಎಲ್ಲ ಮಾಡಿದ್ರು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ನೆಕ್ಸ್ಟ್ ಪ್ಯಾರ ಅನು ಸಿಸ್ಟರ್ ರೀಡ್ ಮಾಡಿ. ಅವರು ತಮ್ಮ ಪ್ರಯಾಣಕ್ಕೆ ಯಾವ ಮುನ್ನೇರ್ಪಾಟನ್ನು ಮಾಡಿಕೊಳ್ಳಬಾರದಾಗಿತ್ತು. ಅಂದರೆ ಹಣ ಇಲ್ಲವೇ ಬಟ್ಟೆಗಳನ್ನು ಕೂಡಿಟ್ಟುಕೊಳ್ಳಬಾರದಾಗಿತ್ತು. ಅವರು ತಮ್ಮನ್ನು ಕಳುಹಿಸಿಕೊಟ್ಟಿರುವ ಒಡೆಯನ ಮೇಲೆ ಸಂಪೂರ್ಣವಾಗಿ ಆತುಕೊಳ್ಳುವ ಪಾಠವನ್ನು ಕಲಿತುಕೊಳ್ಳಬೇಕಾಗಿತ್ತು. ಅವರು ಮನೆಯನ್ನು ಹುಡುಕಿಕೊಂಡು ಹೋಗುವ ಭಿಕ್ಷುಕರಾಗಿರಬಾರದಿತ್ತು. ಬದಲಾಗಿ ತಮ್ಮ ಕಾರ್ಯಭಾರದ ಮತ್ತು ದೇವರ ಸೇವೆಯ ಹಾಗೂ ಕ್ರಿಸ್ತನ ರಾಯಭಾರಿಗಳಾಗುವುದರ ಘನತೆಯನ್ನು ಅರಿತುಕೊಂಡವರಾಗಿ, ಅವರು ಪ್ರತಿಯೊಂದು ಹಳ್ಳಿಯಲ್ಲಿಯೂ ಅತಿ ಯೋಗ್ಯರು, ಅತಿ ಭಕ್ತರು, ಅತಿ ಪರಿಶುದ್ಧ ಜನರು ಯಾರೆಂಬುದನ್ನು ವಿಚಾರಿಸಬೇಕಾಗಿತ್ತು. ಕಾರಣ ಇಂಥವರೇ, ಅವರು ಐಶ್ವರ್ಯವಂತರೇ ಆಗಿರಲಿ ಇಲ್ಲವೇ ಬಡವರೇ ಆಗಿರಲಿ, ಮುಂದೆ ಅವರ ಸಂದೇಶದಲ್ಲಿ ವಿಶೇಷವಾದ ಆಸಕ್ತಿ ತಳೆಯುವವರಾಗಿದ್ದರು. ಅವರ ಸಂದೇಶವನ್ನು ಸ್ವೀಕರಿಸಿದ ಇಂತಹವರೇ ಅವರು ಸಾರುತ್ತಿರುವ ರಾಜ್ಯದ ಆ ಅರಸನ ಪ್ರತಿನಿಧಿಗಳೆಂದು ಅವರನ್ನು ನಿಜವಾಗಿಯೂ ಉಲ್ಲಾಸದಿಂದ ಸತ್ಕರಿಸುವವರಾಗಿದ್ದರು. ಪ್ರತಿಯೊಂದು ಸ್ಥಳದಲ್ಲಿಯೂ ಅವರು ಆ ಸ್ಥಳವನ್ನು ಬಿಡುವವರೆಗೂ ಅವರು ಇಳಿದುಕೊಳ್ಳುವಿಕೆಯು ಅತಿಥಿಗಳಂತಿರುತ್ತಿತ್ತು. ಒಂದು ಮನೆಯನ್ನು ಅವರು ಪ್ರವೇಶಿಸಿದಾಗ ಅವರು ಆ ಮನೆಯ ಯಜಮಾನನನ್ನು ಗೌರವದಿಂದ ವಂದಿಸಿ, ತಾವು ಕರೆಯಲ್ಪಟ್ಟಿರುವುದರ ಉದ್ದೇಶವನ್ನು ಅವರಿಗೆ ಪ್ರಬೋಧಿಸಿ ಹೇಳಬೇಕಾಗಿತ್ತು. ಅವರು ಸಮಾಧಾನದಿಂದ ಆತ್ಮೀಯವಾಗಿ ಅಂಗೀಕರಿಸಲ್ಪಟ್ಟಲ್ಲಿ ಅವರು ನುಡಿದ ಆಶೀರ್ವಾದವು ಆ ಮನೆಯಲ್ಲಿ ಇರುತ್ತಿತ್ತು. ಇಲ್ಲವಾದಲ್ಲಿ ಅವರು ತಮ್ಮ ವಿಶ್ವಾಸವನ್ನು ಮತ್ತು ಸ್ವಸ್ಥಚಿತ್ತತೆಯನ್ನು ಕಳೆದುಕೊಳ್ಳದೆ ಮುಂದೆ ದಾಟಿ ಹೋಗಿ ತಮ್ಮ ಸಂದೇಶವನ್ನು ಮತ್ತು ಅದರ ಪ್ರತಿನಿಧಿಗಳೆಂದು ತಮ್ಮನ್ನು ಅಂಗೀಕರಿಸಲು ಇವರಿಗಿಂತಲೂ ಹೆಚ್ಚು ಯೋಗ್ಯರಾದವರಿಗಾಗಿ ಎದುರು ನೋಡುವವರಾಗಿರಬೇಕಾಗಿತ್ತು. ಅವರನ್ನು ಅಂಗೀಕರಿಸುವವರು ಆಶೀರ್ವಾದವನ್ನು ಪಡೆಯುವರು, ಅವರನ್ನು ಅವರ ಸಂದೇಶವನ್ನು ತಿರಸ್ಕರಿಸುವವರು ಆ ಮಹಾಭಾಗ್ಯವನ್ನು ಕಳೆದುಕೊಳ್ಳುತ್ತಿದ್ದರು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇವ್ರಿಗೆ ಎಂತ ತರಬೇತಿನ ಯೇಸು ಕ್ರಿಸ್ತರು ಕೊಟ್ಟಿದ್ರು ಅಂತಂದ್ರೆ ತುಂಬಾ ಉನ್ನತವಾದಂತ ಒಂದು ತರಬೇತಿ. ಯೇಸು ಕ್ರಿಸ್ತರು ಇದ್ದಾಗ್ಲೇನೆ, ಯೇಸು ಕ್ರಿಸ್ತರು ಇಲ್ದೇ ಇರೋ ರೀತಿಯಲ್ಲಿ ಯಾವ ರೀತಿ ಸಿಚುವೇಶನ್ಸ್ ಬರುತ್ತೋ ಅದನ್ನೆಲ್ಲ ಇವರು ಯಾವ ತರ ಹ್ಯಾಂಡಲ್ ಮಾಡ್ತಾರೆ ಅನ್ನೋದಕ್ಕೋಸ್ಕರನೇ ಅಂತ ಹ್ಯಾಂಡಲ್ ಇದು ಕೊಟ್ಟಿದ್ರು. ಏನಂದ್ರೆ ಬಟ್ಟೆ ಹಣ ತಗೊಂಡು ಹೋಗಂಗಿಲ್ಲ, ಆಮೇಲಿಂದ ಒಂದೊಳ್ಳೆ ಇದು ಒಂದೊಳ್ಳೆ ಲಕ್ಸುರಿನೆಸ್ ಎಲ್ಲ ಇರುತ್ತಲ್ಲ, ಆ ರೀತಿ ಎಲ್ಲ ಏನು ಇಲ್ಲ. ಸುಮ್ನೆ ಏನ್ ಬೇಕು ಅದನ್ನ ಮಾತ್ರ ಹಿಡ್ಕೊಂಡು ಮಿಕ್ಕಿದೆಲ್ಲ ಅವ್ರಿಗೆ ಹೇಳ್ಕೊಟ್ಟಿರೋ ಪಾಠನ ರೀತಿಯಲ್ಲೇ ನಡ್ಕೋಬೇಕು. ಆಮೇಲಿಂದ ಅವ್ರಿಗೆ ಉಳ್ಕೊಳ್ಳೋದಕ್ಕಿಂತ ಇಂಥ ಜಾಗಕ್ಕೆ ನೀನು ಹೋಗು ಅಂತ ಅನ್ಬಿಟ್ಟು ಗೈಡ್ ಲೈನ್ಸು ಕೊಟ್ಟಿಲ್ಲ, ಮ್ಯಾಪ್ ಇಲ್ಲ, ಏನಿಲ್ಲ ರೀ.
ಇವ್ರ ಏನ್ ಮಾಡ್ಬೇಕು, ಮನೆನ ಹೋಗ್ಬೇಕು, ಮನೆಯಲ್ಲಿ ಹೋಗಿ ಹುಡುಕ್ಬೇಕು. ಆಮೇಲಿಂದ ಯಾವ ತರ ಅಂತಂದ್ರೆ, ಈಗ ನೋಡಿ ಭಿಕ್ಷುಕರೆಲ್ಲ ಯಾವ ರೀತಿ ಮನೆಗೆ ಹೋಗಿ ಎಲ್ಲ ಇದು ಮಾಡ್ತಾರೋ, ಆ ರೀತಿಕ್ಕಿಂತ ಹೆಚ್ಚಾಗಿ ಇವ್ರೇನು ಭಿಕ್ಷೆ ಬೇಡೋದಲ್ಲ ರೀ, ಒಬ್ರು ಮನೆಗೆ ವಿಸಿಟ್ ಮಾಡಿ ದೇವರ ಸೇವೆ, ಕ್ರಿಸ್ತನ ರಾಯಭಾರಿಗಳು ನಾವು, ನಾವ್ ಹೇಳೋ ಒಂದು ವಿಚಾರಗಳನ್ನ ನೀವು ತಿಳ್ಕೊಳ್ಳಿ ಅನ್ನೋದು ಅಪ್ರೋಚ್ ಇದೆಯಲ್ಲ. ಈಗ ಮನೆಗ್ ಬಂದು ಪ್ರಾಡಕ್ಟ್ ನೆಲ್ಲ ಹೆಂಗೆ ಸೇಲ್ ಮಾಡ್ತಾರೋ, ಅದಕ್ಕಿಂತ ಹೆಚ್ಚಾಗಿ ಇವ್ರು ಏನ್ ಮಾಡ್ಬೇಕಾಗಿತ್ತು, ಕ್ರಿಸ್ತನ ಒಂದು ರಾಜ್ಯದ ಕುರಿತಾದಂತ ಶುಭ ವರ್ತಮಾನಗಳನ್ನೆಲ್ಲಾನು ಅವ್ರಿಗೆ ತಿಳಿಸಿ ಹೇಳಿ, ಏಸು ಕ್ರಿಸ್ತರು ಮುಂದೆ ಯುಗದಲ್ಲಿ ಈ ರೀತಿ ಇರ್ತಾರೆ, ಅವ್ರಿಗೆ ಮೆಚ್ಚುಗೆಯಾಗಿ ನಾವು ರಾಯಭಾರಿಗಳಾಗಿ ನಾವಿದೀವಿ ಅನ್ನೋದನ್ನೆಲ್ಲ ಪರಿಗಣಿಸ್ತಾ ಇದ್ರು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅದು ಸಾಲದು ಅಂತ ಅನ್ಬಿಟ್ಟು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇವರು ಪ್ರತಿಯೊಬ್ಬರನ್ನು ಮೀಟ್ ಮಾಡ್ಬೇಕು, ಪ್ರತಿಯೊಂದು ಮನೆಗೂ ಹೋಗ್ಬೇಕು, ಪ್ರತಿಯೊಂದು ಊರಲ್ಲೂ ಇವರು ಗೂಡಾರ ಹಾಕ್ಬೇಕು, ಅಲ್ಲಿ ಇರ್ಬೇಕು. ಅಲ್ಲೇನಾದ್ರು ಹೋದ ತಕ್ಷಣನೇ ಅವ್ರಿಗೇನು ಎಲ್ಲ ಕೇಳ್ಬಿಟ್ರ, ಏನ್ ಪವಿತ್ರಾತ್ಮ ಶಕ್ತಿ ಇತ್ತು ಯೇಸು ಕ್ರಿಸ್ತರಿಂದ ಹೇಳಿದ ತಕ್ಷಣ ಎಲ್ಲ ಅಕ್ಸೆಪ್ಟ್ ಮಾಡ್ಬಿಡ್ತಿದ್ರ ಅಂದ್ರೆ ಎಲ್ಲಾರಿ ನೆಗೆಟಿವ್ ಬರ್ತಿತ್ತು, ಪಾಸಿಟಿವ್ ಆಗ್ತಿತ್ತು. ಕೆಲವರು ಒಪ್ಕೋತಿದ್ರು, ಕೆಲವರು ತಿರಸ್ಕರಿಸ್ತಿದ್ರು, ಕೆಲವರಿಗೆ ಒಂದು ಮರ್ಯಾದೆನೆ ಕೊಡ್ತಿರಲಿಲ್ಲ ಅಪೊಸ್ತಲರಿಗೆ. ತುಂಬಾ ಕಷ್ಟ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಇದೆ ತುಂಬಾ ಅಪಮಾನಗಳು, ಅವಮಾನಗಳೆಲ್ಲ ಅನುಭವಿಸಿ ಕೆಲವು ಕಡೆ ಅವ್ರಿಗೆ ಒಂದು ಸೂಕ್ತವಾದಂತ ಒಂದು ಗೌರವ, ಊಟ ತಿಂಡಿ ಇಲ್ಲ, ಒಂದೊಳ್ಳೆ ಬಟ್ಟೆ ಇಲ್ಲ, ತುಂಬಾ ಕಷ್ಟಪಟ್ಟು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಅವರು ಈ ಒಂದು ಪರಲೋಕ ರಾಜ್ಯದ ವಿಚಾರಗಳನ್ನ ಹೇಳಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅದರಲ್ಲಿ ಕೇಳುವಂತ ಮಕ್ಕಳುಗಳೆಲ್ಲಾನು ಕೂಡ ಅವ್ರನ್ನ ಇರಿಸ್ಕೊಂಡ್ರು ಅಂತಂದ್ರೆ, ಅವ್ರು ಹೋಗುವಂತ ಹೇಳೋವರ್ಗು ಆ ಊರಲ್ಲೇ ಇದ್ದು ಎಲ್ಲ ಕೆಲಸ ಮಾಡ್ಬೇಕು, ಮತ್ತೆ ಇನ್ನೊಂದು ಊರನ್ನ ಹುಡಿಕೊಂಡು ಹೋಗ್ಬೇಕು. ಈ ರೀತಿ ಎಲ್ಲ ಮಾಡಿ ಅವರು ತುಂಬಾ ಕಷ್ಟಪಟ್ಟು ಕ್ರಿಸ್ತನ ರಾಯಭಾರಿಗಳಾಗಿರಂತವ್ರು ಇವರು ಕ್ರಿಸ್ತನ ಒಂದು ಮಾರ್ಗಸೂಚತೆಯಿಂದನೇ ನಡೆಸಿಕೊಂಡು ಹೋಗಿದ್ರು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನೆಕ್ಸ್ಟ್ ಬೇರೆ ಆ ರಾಜ್ಯದ ವಿಷಯವಾದ ಸುವಾರ್ತೆ. ವಾಸ್ತವದಲ್ಲಿ ಪರಲೋಕ ರಾಜ್ಯವು ಇನ್ನೂ ಬಾರದಿರುವಲ್ಲಿ, ಅಲ್ಲದೆ ನಮ್ಮ ಕರ್ತನ ಆದೇಶದ ಪ್ರಕಾರ ಆತನ ಹಿಂಬಾಲಕರು, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂದು ಇನ್ನೂ ಪ್ರಾರ್ಥಿಸುತ್ತಿರುವಲ್ಲಿ, ನಮ್ಮ ಕರ್ತನಿಗೆ ಮತ್ತು ಆತನ ಶಿಷ್ಯರಿಗೆ ಪರಲೋಕ ರಾಜ್ಯವು ಸಮೀಪವಾಯಿತು ಎಂದು ಹೀಗೆ ಪ್ರಕಟಿಸುತ್ತಿರುವುದು ಹೇಗೆ ಸೂಕ್ತವಾದಿತ್ತು ಎಂದು ಹಲವರು ಆಶ್ಚರ್ಯಪಡುವರು. ಇದನ್ನು ಅರ್ಥ ಮಾಡಿಕೊಂಡಲ್ಲಿ ಈಗ ಅಪಾರ್ಥ ಮಾಡಿಕೊಂಡಿರುವ ಸತ್ಯವೇದದ ಹಲವಾರು ವಿಷಯಗಳನ್ನು ಮನವರಿಕೆ ಮಾಡಿಕೊಳ್ಳುವುದಕ್ಕೆ ಇದು ಕೀಲಿಯನ್ನು ಒದಗಿಸುವುದು. ಆದುದರಿಂದ ಈ ಸಂಗತಿಯ ರೂಪರೇಖೆಗಳನ್ನು ವಿವರವಾಗಿ ನಾವು ಹೇಳಬೇಕಾಗಿರುವುದು. ಇಸ್ರೇಲರು 16 ಶತಮಾನಗಳಿಗೂ ಹೆಚ್ಚು ಕಾಲ ದೇವರ ವಾಗ್ದಾನವು ನೆರವೇರುವುದನ್ನು, ಅಂದರೆ ಅವರು ಬಹು ಮಹತ್ವದ ಸ್ಥಿತಿಗೆ ಬಂದು ಅವರ ಮೂಲಕವಾಗಿ ದೇವಾಶೀರ್ವಾದವು ಭೂಲೋಕದ ಎಲ್ಲಾ ಜನಾಂಗಗಳಿಗೆ ವ್ಯಾಪಿಸಲ್ಪಡುವುದಕ್ಕಾಗಿ ಕಾದುಕೊಂಡಿರುವರು. ಯಹೂದ್ಯರು ಸಿದ್ಧವಾಗಿದ್ದಲ್ಲಿ ದೇವರು ಆ ಜನಾಂಗಕ್ಕೆ ಮಾಡಿರುವ ವಾಗ್ದಾನಗಳೆಲ್ಲವೂ ನೆರವೇರುವುದಕ್ಕೆ ಆತನು ನಿಗದಿತ ಸಮಯವು ಬಂದಿರುತ್ತದೆಂದು ನಮ್ಮ ಕರ್ತನು ತನ್ನ ಶಿಷ್ಯರ ಮೂಲಕವಾಗಿ ಸೂಚಿಸಿದ್ದನು. ಅದಕ್ಕೆ ಸಿದ್ಧವಾಗಬೇಕೆಂದಿದ್ದರೆ ಅವರು ಪರಿಶುದ್ಧ ಜನಾಂಗವಾಗಬೇಕು. ಅವರಿಗೆ ಉಪದೇಶಿಸಿ ಅವರನ್ನು ಸಿದ್ಧಪಡಿಸುವುದಕ್ಕಾಗಿ ಮೋಶೆಯ ಮೂಲಕವಾಗಿ ಆಜ್ಞಾವಿಧಿಗಳ ಸಂಬಂಧವಾದ ಒಡಂಬಡಿಕೆಯನ್ನು ಶತಮಾನಗಳಿಗೆ ಮೊದಲೇ ಅವರಿಗೆ ಪರಿಚಯಿಸಲಾಯಿತು. ಅಲ್ಲದೆ ಆಗ ಯೇಸುವಿಗೆ ಮುಂದಾಗಿ ಸ್ಥಾನಿಕನಾದ ಯೋಹಾನನು ಅವರು ಸುಧಾರಿತರಾಗಿ ದೇವರ ಕಡೆಗೆ ತಿರುಗಿಕೊಂಡು ಆಜ್ಞಾವಿಧಿಗಳನ್ನು ಅನುಸರಿಸುವವರಾಗಿ ಮೆಸ್ಸಿಯನನ್ನು ಅಂಗೀಕರಿಸಲು ಸಿದ್ಧರಾಗುವುದಕ್ಕೆ ಉಪದೇಶ ಮಾಡಿದ್ದನು. ಅವರು ಒಂದು ಜನರಾಗಿ ಪ್ರಪಂಚದಲ್ಲಿ ಅತಿ ಧಾರ್ಮಿಕವಾದ ಜನಾಂಗವಾಗಿದ್ದರು. ಹೀಗಿದ್ದಾಗ್ಯೂ ಅವರಲ್ಲಿ ಕೆಲವರು ಮಾತ್ರ ನಿಜವಾದ ಇಸ್ರೇಲರಾಗಿ ತಮ್ಮ ಹೃದಯಗಳನ್ನು ಪರಿಶುದ್ಧ ನೀತಿ ತತ್ವಗಳಿಗೆ ಅನುಸಾರವಾಗಿ ದೇವರಿಗೆ ಪೂರ್ಣವಾಗಿ ಪ್ರತಿಷ್ಠಿಸಿಕೊಂಡಿದ್ದರು. ಇದರ ಪರಿಣಾಮವಾಗಿ ಇಡೀ ಜನಾಂಗವೇ ದೇವರ ಕಾರ್ಯಕ್ಕೆ ಸಿದ್ಧವಾಗುವುದಕ್ಕೆ ಬದಲಾಗಿ ಅವರಲ್ಲಿ ಭಕ್ತರಾಗಿದ್ದ ಕೇವಲ ಉಳಿದ ಅಲ್ಪ ಮಂದಿ ಆ ಸಂದೇಶವನ್ನು ಅಂಗೀಕಾರ ಮಾಡಿದ್ದರು.
ಯೇಸುವಿನ ಸೇವಾ ಕಾರ್ಯದ ಮುಕ್ತಾಯದಲ್ಲಿ ಕೇವಲ ಸುಮಾರು 500 ಮಂದಿ ಯೋಗ್ಯರು ಕಂಡುಬಂದಿದ್ದರು ಮತ್ತು ದೇವರನ್ನರಿಯದಂತ ಪಿಲಾತನು ಯಾಕೆ ಈತನು ಅಂತ ಕೆಟ್ಟದ್ದೇನು ಮಾಡಿದ್ದನು ಎಂದು ವಿಚಾರಿಸಿದಾಗ ಆ ದೊಡ್ಡ ಗುಂಪು ಅವನನ್ನು ಶಿಲುಬೆಗೆ ಹಾಕಿಸು ಎಂದು ಕೂಗಿಕೊಂಡರು. ಆದುದರಿಂದ ಇಸ್ರಾಯೇಲರು ಇತರ ಜನಾಂಗದವರನ್ನು ಆಶೀರ್ವದಿಸಲು ದೇವರಿಂದ ಉಪಯೋಗಿಸಲ್ಪಡುವುದಕ್ಕೆ ಸಿದ್ಧವಾಗಿರಲಿಲ್ಲವೆಂಬುದು ಬಹು ಸ್ಪಷ್ಟವಾಗಿತ್ತು ಎಂಬುದೇ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ರಾಜ್ಯದ ವಿಷಯದ ಒಂದು ಸುವಾರ್ತೆಯ ವಿಚಾರಗಳನ್ನ ನಾವು ಪರ್ಫೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಾವೆಲ್ಲ ನೋಡ್ತೀವಿ, ಓದ್ತೀವಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ಅಂತ ಅನ್ಬಿಟ್ಟು ಹೇಳ್ತೀವಿ ಪ್ರಿಯರೇ. ಏನಕ್ಕಿದು ಬೇಸಿಕ್ ಒಂದು ವಿಚಾರ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಮೇನ್ ಏನ್ ಗೊತ್ತಾ, ಈ ಪರಲೋಕ ರಾಜ್ಯ ಸಮೀಪವಾಯ್ತು ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರ, ಯಾವ ಕ್ಷಣದಲ್ಲಿ ನಮ್ಮ ಒಂದು ಜೀವ ಹೋಗುತ್ತೆ ಅಂತ ಹೇಳೋದಕ್ ಸಾಧ್ಯ ಇಲ್ಲ ರೀ. ಸೊ ಇದನ್ನ ಪ್ರಿಡಿಕ್ಷನ್ ಮಾಡೋದಕ್ಕೆ ಆಗದೇ ಇಲ್ಲ. ಹಾಗಿರ್ಬೇಕಾದ್ರೆ ನಮ್ಮ ಒಂದು ಕೊಟ್ಟಿರುವಂತ ಈ ಒಂದು ಸಮಯಗಳಲ್ಲಿ ನಾವು ಶುದ್ಧೀಕರಣ ಮಾಡ್ಕೊಂಡು ಸತ್ಯಕ್ಕೆ ಅನುಗುಣವಾಗಿ ನಾವು ನಡ್ಕೊಂಡು ಹೋಗುವಂತದ್ದನ್ನ ನಾವು ಮಾಡ್ಬೇಕು. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ, ಉದಾಹರಣೆ ನೋಡಿ, ಅನೋಕ ಎಲ್ಲ ಕೇಳಿದಿರಲ್ವಾ? ಅನೋಕ ಏನ ಪಾಪ ಮಾಡ್ರನ? ಇಲ್ಲ ರೀ. ಅವನೇನ್ ಮಾಡ್ದ ಅಂದ್ರೆ, ದೇವರೊಟ್ಟಿಗೆ ಅನ್ಯೋನ್ಯತೆಯಿಂದ ಇದ್ದಿದ್ರಿಂದಲೇ ಅವನ್ನ ದೇವ್ರ ಸಂಘ ಇರೋದಕ್ಕೆ ಸಾಧ್ಯ ಆಯ್ತು. ಫಸ್ಟ್ ಆಫ್ ಆಲ್, ಸತ್ಯವೇದ ವಿದ್ಯಾರ್ಥಿಗಳಾಗಿರುವಂತವ್ರು ನಾವು ಜೀವಿಸೋದಕ್ಕೋಸ್ಕರ ನಾವು ಇರೋದಲ್ಲ ರೀ. ನಮ್ಮ ಒಂದು ಮರಣನ ಎದುರು ನೋಡೋದಕ್ಕೋಸ್ಕರನೇ ನಾವು ಇರ್ಬೇಕಾಗಿದೆ. ಇದೇ ನಾವೆಲ್ರು ನೇಗಿನ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ಕೊಂಡಿರೋದು. ಯಾಕೆ ಅಂತಂದ್ರೆ, ನಾವು ದೀಕ್ಷಾಸ್ಥಾನ ತಗೋಬೇಕಾದ್ರೆ ನಮಗೆ ನಾವು ಮಾಡ್ಕೊಂಡಿರೋಂತ ಒಡಂಬಡಿಕೆ ಏನಂತಂದ್ರೆ, ಇನ್ನು ಮುಂದೆ ನಾನ್ ಜೀವಿಸೋದು ನಿಮಗಾಗಿ ಅಂತ ಹೇಳ್ಬಿಟ್ಟು ಪ್ರಿಯರೇ. ಹಾಗಿರ್ಬೇಕಾದ್ರೆ ಮರಣ ಹೊಂದಿರುವಂತ ನಾವು ಆತ್ಮೀಕ ವಿಚಾರದಲ್ಲಿ ನಾವು ಇನ್ನೂ ಬೆಳವಣಿಗೆ ಹೊಂದಬೇಕು ಅಂದ್ರೆ, ನಮಗೆ ಸಿಕ್ಕಿರುವಂತ ಈ ಒಂದು ಸಮಯದಲ್ಲಿ, ಈ ಒಂದು ಕಾಲಾವಕಾಶಗಳಲ್ಲಿ ಆದಷ್ಟು ಸತ್ಯನ ತಿಳ್ಕೊಂಡು, ಪರಲೋಕ ರಾಜ್ಯ ಅಂದ್ರೆ ಏನು ಪ್ರಿಯರೇ, ಅಲ್ಲಿ ಕೆಟ್ಟದ್ದು ಅನ್ನೋದಿಲ್ಲ. ಆಗಿರ್ಬೇಕಾದ್ರೆ ನಾವಿಲ್ಲಿ ಕೆಟ್ಟದ್ ಮಾಡ್ಬಾರ್ದು. ಅಲ್ಲಿ ಒಂದು ದುಷ್ಟ ವಂಚನೆ ಏನಂದ್ರೆ ಏನು ಇಲ್ಲ ರೀ. ಎಲ್ಲ ಹೋಲಿನೆಸ್ ಇರುತ್ತೆ. ಆ ಒಂದು ಗುಣ ಇಲ್ಲಿ ನಾವು ವೃದ್ಧಿ ಪಡಿಸ್ಕೊಂಡಿದ್ರೇನೆ, ಆ ಒಂದು ರಾಜ್ಯಕ್ಕೆ ಸೂಟೇಬಲ್ ಆಗಿದ್ರೇನೆ ನಮ್ಮನ್ನ ಅದಕ್ಕೆ ಕರೆಯೋದಕ್ ಸಾಧ್ಯ ರೀ. ಅದು ಹೊರತುಪಡಿಸಿ ನಮ್ಮಲ್ಲಿ ಕ್ರೋಧ, ಮದ, ಮತ್ಸರ ಎಲ್ಲ ಇದೆಯಲ್ಲ, ಅಂತ ಒಂದು ಕೆಟ್ಟ ಗುಣಗಳು ನಮ್ಮಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲು ನಾವ್ ಈ ಒಂದು ಲೋಕಕ್ಕೆ ನಾವು ಸೀಮಿತವಾಗಿದ್ದೀವಿ ಹೊರತು ಆ ಒಂದು ರಾಜ್ಯಕ್ಕೆ ನಾವು ಸೀಮಿತರಾಗಿರಕ್ ಸಾಧ್ಯನೇ ಇಲ್ಲ. ಉದಾಹರಣೆ ಇಲ್ಲಿ ನೋಡ್ಬೇಕಾದ್ರು 16ನೇ ಒಂದು ಶತಮಾನದಲ್ಲೂ ಕೂಡ ಏನಾಗ್ತಿತ್ತು ಅಂತಂದ್ರೆ, ಇದೇ ವಿಚಾರನೆಲ್ಲ ಹೇಳ್ತಿದ್ರು ಜನರಿಗೆ. ಜನರೆಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ, ಆಯ್ತು ಸರಿ ಆಯ್ತು ಅಂತ ಕೇಳೋದ್ರ ಹೊರ್ತು ಬಟ್ ಅದನ್ನ ಉಪಯೋಗ ಮಾಡ್ಕೊಂಡ್ರೆ ಇಲ್ಲ ರೀ. ಮೋಶೆ ಕಾಲದಲ್ಲೂ ಹೀಗೆ ಆಯ್ತು. ಇನ್ನು ನಾವು ನೋಡ್ಬೇಕಾದ್ರೆ ಸ್ನಾನಿಕಾಂತ ಯೋಹಾನನು ಕೂಡ ಹೇಳಿದ್ರು, ಆದ್ರೂ ಕೂಡ ಆ ಒಂದು ದಿನ 2 ದಿನಕ್ಕೆ ಅಷ್ಟೇನೆ ಸೀಮಿತವಾಗಿತ್ತು ಹೊರತು ಸತತವಾಗಿ ಕ್ರಿಸ್ತನ ಒಂದು ಮರಣದ ಒಂದು ಸಂದರ್ಭದಲ್ಲೂ ಕೂಡ ಆಗ್ಲಿಲ್ಲ. ಅಂತ ದೇವಕುಮಾರನಾಗಿರುವಂತ ಯೇಸು ಕ್ರಿಸ್ತರನ್ನೇ ಸುಮಾರು 12 ಜನ ಶಿಷ್ಯಂದಿರು, ಇನ್ ಸ್ವಲ್ಪ ಹೆಂಗಸರು ಎಲ್ರು ಸೇರಿದ್ರೆ ಒಂದ್ 500 ಜನ ಇದ್ರು ರೀ. ಅಷ್ಟೇ ಜನರನ್ನ ಚೇಂಜ್ ಮಾಡಕ್ ಸಾಧ್ಯ ಆಗಿತ್ತು. ಆಗಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಲಾಸ್ಟ್ ರಾಜನಾಗಿರುವಂತ ಪಿಲಾತನು ಚೇಂಜ್ ಆದ್ನ, ಬರೀ ಕರಗ್ದ ಹೊರತು ಅವನು ಸಂಪೂರ್ಣ ದೇವ್ರಿಗೆ ಒಪ್ಪಿಸ್ಕೊಟ್ನ ಅನ್ನೋದೆಲ್ಲ ನಮ್ಗೆ ಯಕ್ಷ ಪ್ರಶ್ನೆನೇ ಆಗಿ ಉಳಿದು ಬಿಟ್ಟಿದೆ. ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಇಸ್ರೇಲ್ ಜನರನ್ನ ಏನಾಗೋದ್ರು ಅಂತಂದ್ರೆ, ಫಸ್ಟ್ ಅವ್ರನ್ನ ಶಿಲ್ಬೆಗೆ ಹಾಕ್ಸ್ಬಿಡಿ ಅಂತ ಅನ್ಬಿಟ್ಟನೆ ಕೇಳಿದ್ರು. ನೋಡ್ಬೇಕಾದ್ರೆ ಪ್ರಿಯರೇ, ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ನಮ್ಗೆ ಮೂಡುವಂತ ಒಂದು ಪ್ರಶ್ನೆ ಏನು ಅಂತಂದ್ರೆ, ನಮ್ಗೆ ಈ ಒಂದು ಸಮಯದಲ್ಲಿ ನಮ್ಮಲ್ಲಿ ಏಳು ಬೀಳುಗಳಾಗೋದು ಸಹಜವಾಗಿದೆ. ಆದ್ರೆ ಬೀಳ್ದೇನೆ ಎದ್ದು ನಿಂತ್ಕೊಂಡೇನೆ ಇದ್ದಿ ಮರಣದವರೆಗೂ ನಂಬಿಕಸ್ಥನಾಗಿದ್ರೇನೆ ನಾವು ಜೀವವೆಂಬ ಜಯಮಾಲೆನ ಹೊಂದೋದಕ್ ಸಾಧ್ಯ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ನವಿತಾ ಸಿಸ್ಟರ್ ನೋಡಿ. ಹೇಗೋ ದೇವರು ಇದನ್ನು ಮುಂದಾಗಿಯೇ ತಿಳಿದವನಾಗಿದ್ದು
ಕೇವಲ ಉಳಿದ ಸ್ವಲ್ಪ ಜನರು ಮಾತ್ರ ಯೋಗ್ಯರಾಗಿ ಕಂಡುಬರುವರೆಂದು ಪ್ರವಾದಿಗಳ ಮೂಲಕ ಪ್ರಕಟಿಸಿದ್ದನು. ಜನಾಂಗದವರೆಲ್ಲರ ವಿಷಯವಾಗಿ ಕರ್ತನು, ಆದುದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು ಎಂದು ತಿಳಿಸಿದ್ದನು. ಮತ್ತಾಯ 21ನೇ ಅಧ್ಯಾಯ 43ನೇ ವಚನ. ಇದರ ಅನುಸಾರವಾಗಿ ತಾನು ಶಿಲುಬೆಯ ಮರಣ ಹೊಂದುವುದಕ್ಕೆ 5 ದಿನಗಳ ಮುನ್ನ ನಮ್ಮ ಕರ್ತನು ಅವರಿಗೆ ಹೀಗೆ ಹೇಳಿದ್ದನು, ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ. ಮತ್ತಾಯ 23ನೇ ಅಧ್ಯಾಯ 38ರಿಂದ 39 ವಚನಗಳು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ದೇವರ ಒಂದು ಯೋಜನೆಗಳು ಏನಾಗಿತ್ತು ಅಂತ ನಾವು ನೋಡ್ಬೇಕಾದ್ರೆ ಸಂಪೂರ್ಣವಾಗಿ ಪಾರದರ್ಶಕವಾಗಿತ್ತು. ಯಾವ ತರ ಅಂತಂದ್ರೆ ಒಂದು ಡೈರೆಕ್ಟ್ ಆಗೇನೆ ಇತ್ತು. ನೋಡಿ, ನೀವೇನಾದ್ರೂ ಸತ್ಯನ ಅನುಸರಿಸಿ ಸತ್ಯಕ್ಕೆ ನೀವು ನಿಂತ್ಕೊಂಡ್ರಿ ಅಂತಂದ್ರೆ ಮಾತ್ರ ನಿಮ್ಮನ್ನ ಮಕ್ಕಳು ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಅದು ಹೊರತುಪಡಿಸಿ ನೀವು ಬೇರೆ ಒಂದು ರೀತಿಯ ಏನಾದ್ರು ವರ್ತನೆ ಮಾಡಿದ್ರೆ ಖಂಡಿತವಾಗ್ಲೂ ದೇವರು ಕೈ ಬಿಡಲ್ಪಡ್ತೀನಿ ಅನ್ಬಿಟ್ಟನೆ ಇಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದು ಪ್ರಿಯರೇ. ಅದು ಹೊರತುಪಡಿಸಿ ದೇವ್ರಿಗೆ ಇನ್ನೇನು ಬೇರೆ ಏನು ಹೇಳಿರ್ಲ. ಉದಾಹರಣೆ ನಾವು ನೋಡ್ಬೇಕಾದ್ರೆ ದೇವರ ರಾಜ್ಯ ನಿಮ್ಮಿಂದ ಏನಾಗಿದೆ ಅಂತಂದ್ರೆ ನಿಂತಿರೋದಲ್ಲ ರೀ. ಅಂದ್ರೆ ಏನಂದ್ರೆ ಒಳ್ಳೆ ಫಲನ ಹೊಂದಿರೋಂತ ಮಕ್ಕಳಿಂದಲೇ ನಿಂತಿರೋದೇ ಹೊರತು ಕೆಟ್ಟ ಮಕ್ಕಳಿಂದ ಇಲ್ಲ. ಹಾಗಿರ್ಬೇಕಾದ್ರೆ ಕ್ರಿಶ್ಚಿಯಾನಿಟಿಲೇನೆ ಹಲವಾರು ವಿಧಾನಗಳಿದೆ, ಹಲವಾರು ರೀತಿಯ ಡಿನಾಮಿಗಳೆಲ್ಲ ಇದೆ. ಇದ್ರಲ್ಲಿ ಎಲ್ರೂ ಕೂಡ ಪರಲೋಕ ರಾಜ್ಯಕ್ಕೆ ಹೊಂಟೋಗ್ಬಿಡ್ತಾರ ಅಂದ್ರೆ ಇಲ್ಲ ಆತ್ಮೀಯರೇ, ಹೋಗೋದಕ್ ಸಾಧ್ಯನೇ ಇಲ್ಲ. ಹಾಗಿರ್ಬೇಕಾದ್ರೆ ನಾವು ನಮಗೆ ಸಿಕ್ಕಂತ ಈ ಒಂದು ಸತ್ಯನ ಅನುಸರಿಸಿ ಅದ್ರ ಪ್ರಕಾರ ನಾವು ದಿನನಿತ್ಯ ಡೇ ಬೈ ಡೇ ನಾವು ವೃದ್ಧಿ ಆಗ್ಬೇಕು. ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನು ಕೂಡ ಮರಣ ಹೊಂದಕ್ಕಿಂತ ಮುಂಚೆ 5 ದಿನ ಮುಂಚೆ ಏನ್ ಮಾಡಿದ್ರು ಅಂದ್ರೆ ದೇವಾಲಯದ ಹತ್ರ ಹೋಗ್ಬಿಟ್ಟು ಎಲ್ಲ ಹೇಳ್ತಾರೆ, ನೋಡಿ, ನೀವು ಕರ್ತನ ಅನುಸರಿಸಿ ನಡೆದ್ರೇನೆ, ಅಂದ್ರೆ ಹೆಂಗ್ ಯೇಸು ಕ್ರಿಸ್ತನ್ ನಡೆದ್ರು ಹಂಗೆ ನೀವು ನಡೆದ್ರೆ ಮಾತ್ರ ನಿಮ್ಗೆ ಆಶೀರ್ವಾದ. ಅದು ಹೊರತುಪಡಿಸಿ ನೀವು ಬೇರೆ ಮಾರ್ಗದಲ್ಲಿ ನಡೆದ್ರೆ ಖಂಡಿತವಾಗ್ಲೂ ದೇವ್ರು ನಿಮ್ನ ಕೈ ಬಿಟ್ಬಿಡ್ತಾರೆ ಅನ್ಬಿಟ್ಟು ಹೇಳಿದ್ರು. ಯಾಕೆ ಹಿಂಗ್ ಹೇಳಿದ್ರು ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿ, ಇಡೀ ಮನುಷ್ಯ ಕುಲದಲ್ಲಿ ಯಾರೂ ಕೂಡ ಕ್ರಿಸ್ತನ್ ಹಾಗೆ ಒಂದು ಜೀವನನ ಮಾಡಿ ತೋರ್ಸಿರಲ್ಲ. ಇದೇ ತರ ನಡಿಬೇಕು ಅನ್ಬಿಟ್ಟೆ ದೇವರ ಒಂದು ಚಿತ್ತ ಆಗಿತ್ತು. ಈ ತರ ಬಂದವ್ರಿಗೇನೆ ಆ ಒಂದು ವಿಶೇಷವಾದಂತ ಒಂದು ಕಿರೀಟನ ಕೊಡ್ತೀನಿ ಅನ್ಬಿಟ್ಟು ದೇವರ ಒಂದು ಮನಸ್ಥಿತಿ ಆಗಿತ್ತು. ಈ ರೀತಿನೇ ನಡೆದು ತೋರ್ಸಿದೆ ಯೇಸು ಕ್ರಿಸ್ತರು. ಅದಕ್ಕೆ ನಮ್ಗೆ ಮಾರ್ಗನು ಯೇಸು ಕ್ರಿಸ್ತರೇ, ಗುರುನು ಯೇಸು ಕ್ರಿಸ್ತರೇ, ನಮ್ಮನ್ನ ಕಾಯೋದು ಯೇಸು ಕ್ರಿಸ್ತರೇ. ಆಗಿರ್ಬೇಕಾದ್ರೆ ನಾವು ಇವು ಮೂರುನು ಯೇಸು ಕ್ರಿಸ್ತನ ಒಂದು ಕೃಪೆಯಿಂದ ನಾವು ನಡ್ಸ್ಕೊಂಡು ಹೋಗ್ಬೇಕು ಪ್ರಿಯರೇ. ಇನ್ನೊಂದು ವಾಕ್ಯ ಬೇಡ, ಪಾಠನೇ ನೋಡ್ಬಿಡೋಣ. ನೆಕ್ಸ್ಟ್ ಪ್ಯಾರ. ಇನ್ನು ಬೇರೆ ಇನ್ಯಾರ ಹತ್ರ ಇದೆ ಟೆಕ್ಸ್ಟ್ ಬುಕ್? ಶ್ವೇತಾ ಸಿಸ್ಟರ್, ದಿವ್ಯಾ ಸಿಸ್ಟರ್ ಇಲ್ಲ, ದಿವ್ಯಾ ಸಿಸ್ಟರ್ ಇಲ್ಲ. ಶ್ವೇತಾ ಸಿಸ್ಟರ್ ಟೆಕ್ಸ್ಟ್ ಬುಕ್ ಇದೆಯಾ? ಸರೋಜಾ ಸಿಸ್ಟರ್ ಹತ್ರ ಇದೆಯಾ? ಸರೋಜಾ ಸಿಸ್ಟರ್ ನಿಮ್ಮ ಹತ್ರ ಇದೆಯಾ ಬುಕ್? ಇಲ್ಲ ಬ್ರದರ್. ಓಕೆ, ಅಮೃತ ಸಿಸ್ಟರ್ ರೀಡ್ ಮಾಡಿ. ಓಕೆ ಬ್ರದರ್. ಶಾರೀರಿಕ ಇಸ್ರಾಯೇಲರಿಗೆ ಮೊದಲು ನೀಡಲಾಗಿದ್ದ ಆ ರಾಜ್ಯದ ವಿಶೇಷ ಸೌಲಭ್ಯಗಳು ಅಥವಾ ಅವಕಾಶಗಳು ಪಂಚಶತಮ ದಿನದಿಂದ ಆರಂಭವಾದ ಆತ್ಮೀಕ ಇಸ್ರಾಯೇಲರಿಗೆ ವರ್ಗಾಯಿಸಲಾಯಿತು. ಶಾರೀರಿಕ ಸಂಬಂಧವಾದ ಇಸ್ರಾಯೇಲನ ಮನೆತನದಲ್ಲಿನ ನಿಜವಾದ ಇಸ್ರಾಯೇಲರು ಆತ್ಮೀಕ ಇಸ್ರಾಯೇಲ್ ಮನೆತನದವರಾಗಿ ಪವಿತ್ರಾತ್ಮನಿಂದ ಹುಟ್ಟಿ ಸಭೆ ಎಂಬ ಕ್ರಿಸ್ತನ ದೇಹದ ಅಂಗಗಳಾಗುವುದಕ್ಕೆ ಅಂಗೀಕರಿಸಲ್ಪಡುವ ಸೌಭಾಗ್ಯವನ್ನು ಪಡೆದರು. ಈ ಸಭೆಯ ಬಗ್ಗೆ ಭಕ್ತನಾದ ಪೇತ್ರನು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಎಂದು ಹೇಳಿರುವನು. 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರನೇ, ಇದೇನಾಗಿದೆ ಅಂತಂದ್ರೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಅಂತ ಕೇಳ್ತೀವಲ್ಲ, ಆ ತರ ಈ ಶಾರೀರಿಕ ಇಸ್ರೇಲ್ ಅಂತಂದ್ರೆ ಏನು, ಆಲ್ರೆಡಿ ಇಸ್ರೇಲ್ ಜಾಗಕ್ಕೆ ಬಂದಂತ ಅಬ್ರಹಾಮನ ಸಂತತಿ, ಯಾಕೋಬನ 12 ಕುಲಗಳು, ಎಷ್ಟೋ ಲಕ್ಷಾಂತರ ಜನ ಇದ್ರು ಪ್ರಿಯರೇ.
ನಿಮ್ಗೆಲ್ಲ ಗೊತ್ತು. ಲಾಸ್ಟ್ 25ನೇ ತಾರೀಕು ರಾಜಗುರುದ ಸಬ್ಜೆಕ್ಟ್ ತಗೊಳ್ಬೇಕಾದ್ರೂ ಕೂಡ ಹೇಳಿದ್ರು ನಿಮ್ಗೆ, ಇಡೀ ಇಸ್ರೇಲ್ ಜನರು ಯಾವ ರೀತಿ ಬಂದ್ರು, ಇಷ್ಟೆಲ್ಲ ಇಷ್ಟು ಇಡೀ ಯಹೂದಿಗಳೆಲ್ರು ಹೆಂಗೆ ಇಸ್ರೇಲ್ ಜಾಗಕ್ಕೆ ಹೆಂಗ್ ಬಂದ್ರು ಅಂದ್ಬಿಟ್ಟು. ಸೊ ಅಷ್ಟೊಂದು ಲಕ್ಷಾಂತರ ಜನರಿಗೆ ಇದ್ದಂತ ಒಂದು ಅವಕಾಶ, ಇದ್ದಂತ ಒಂದು ಸೌಲಭ್ಯ ಏನಾಯ್ತು ಅಂತಂದ್ರೆ ಯಾವಾಗ ಸ್ಟಾಪ್ ಆಯ್ತು ಅಂದ್ರೆ ಈ ಒಂದು ಪಂಚಶತಮ ಹಬ್ಬದ ದಿನದಲ್ಲಿ ಅದು ಏನಾಯ್ತು, ಹೇರಳನಿಕವಾಗಿ ನಿಲ್ಲೋದಕ್ಕೆ ಸ್ಥಾಪನೆ ಆಯ್ತು ಪ್ರಿಯರೇ. ಆ ಒಂದು ಪಂಚಶತಮ ಹಬ್ಬ ಆದ ಮೇಲೆ ಏನಾಯ್ತು, ಇಸ್ರೇಲ್ ಜನರನ್ನೆಲ್ಲ ಬಿಟ್ಟು ಅನ್ಯರಿಗೆ ಕಡೆ ತಿರುಗ್ಬಿಡ್ತು ಪ್ರಿಯರೇ. ಇಸ್ರೇಲ್ ಅಲ್ಲಿ ಇದ್ದಂತ ಒಂದು ಸವಲತ್ತು, ಇಸ್ರೇಲ್ ಜನರಿಗೆ ಸಿಕ್ಕಂತ ಒಂದು ದೇವರ ಒಂದು ಅವಕಾಶ ಇದೇನಾಗೋಯ್ತು ಅಂದ್ರೆ ಅನ್ಯರ್ಗ್ ಹೊಂಟೋಗ್ಬಿಡ್ತು. ಹಂಗಿರ್ಬೇಕಾದ್ರೆ ಏನ್ ಇಸ್ರೇಲ್ನ ಕಂಪ್ಲೀಟ್ ಆಗಿ ದೇವ್ರು ಬಿಟ್ಬಿಟ್ರ? ಇಲ್ಲ ಪ್ರಿಯರೇ, ಆ ರೀತಿ ಬಿಡ್ಲಿಲ್ಲ. ಕೃಪಾಸ್ತ, ಈಗ ನೋಡಿ ಆಶೀರ್ವಾದ ಅಂತ ಅನ್ಬಿಟ್ಟು ಹೇಳ್ತೀವಿಲ್ಲ, ಆ ಒಂದು ಆಶೀರ್ವಾದ, ಒಂದು ಬ್ಲೆಸ್ಸಿಂಗ್ಸ್ ಏನಾಗೋಯ್ತು ಅಂದ್ರೆ ಅನ್ಯರ ಹತ್ರ ಹೊಂಟೋಯ್ತು ಅಷ್ಟೇನೆ. ಬಟ್ ಆಲ್ರೆಡಿ ಅವ್ರಿಗೆ ಬ್ಲೆಸ್ಸಿಂಗ್ಸ್ ಮಾಡಿದ್ದಾರೆ. ಆ ಒಂದು ಜ್ಞಾನ ಇದೆ, ಒಂದು ಕೃಪೆ ಇದೆ, ಒಂದು ಮಕ್ಕಳು ಅನ್ನೋ ಒಂದು ಮೆಚ್ಚುಗೆ ಆದವರು ಅನ್ನೋದು ಒಂದು ಇದೆಯಲ್ಲ ಅದು ಆಲ್ರೆಡಿ ಇದೆ. ಅದಿರೋದಕ್ಕೇನೆ ಅವರು ಏನೇನೋ ಕಂಡಿಡಿದ್ರು ಯಹೂದಿಗಳು. ಆಮೇಲೆ ಇಡೀ ಲೋಕದಲ್ಲಿ ರಿಚೆಸ್ಟ್ ಪೀಪಲ್ಸ್ ಯಾರಿರೋದು ಅಂದ್ರೆ ಯಹೂದಿಗಳೇನೆ. ಇಡೀ ಲೋಕದಲ್ಲಿ ಇಲ್ದೇ ಇರೋಂತ ಜ್ಞಾನನ ಸಂಪಾದನೆ ಮಾಡ್ಕೊಂಡಿರೋದೇ ಯಹೂದಿಗಳು. ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಅದೆಲ್ಲ ಆಗ್ಲಿಂದ ಬಂದಂತ ಒಂದು ಆಶೀರ್ವಾದ. ಬಟ್ ಅನ್ಯರ್ಗೆ ಏನಾಯ್ತು ಅಂತಂದ್ರೆ ಕ್ರಿಸ್ತನ ಒಂದು ಮಮತೆ ಅವ್ರಿಗೋಗ್ತು ಪ್ರಿಯರೇ. ಈಗ ಆ ಒಂದು ಅನ್ಯರಾದಂತ ನಾವು ಅನ್ಯ ದೇಶದಲ್ಲಿ ಇರೋಂಥವ್ರನ್ನೇ ಅನ್ಯರು ಅಂತ ಕರೆಯೋದು. ಸೊ ನಮಗೆ ಸಿಕ್ಕಿರೋದ್ರಿಂದ ನಾವೇನಾಗೋದ್ವಿ ಅಂದ್ರೆ ಇದ್ದಕ್ಕಿದ್ದಂಗೆನೆ ಇಸ್ರೇಲ್ನ ಒಂದು ಮನೆತವರವ್ರಾಗೋದ್ವಿ. ಯಾವಾಗ ಯೇಸು ಸ್ವಾಮಿನ ಸ್ವಂತ ರಕ್ಷಕ ಅಂತ ಅಂಗೀಕಾರ ಮಾಡಿದ ತಕ್ಷಣ ನಾವು ಅಲ್ಲಿಗೊಂಟೋಗ್ಬಿಟ್ವಿ. ನಾವೆಲ್ಲ ಏನಾಗೋಗಿದೀವಿ ಅಂತಂದ್ರೆ ಅಬ್ರಾಹ್ಮನ ಸಂತತಿಗಳಾಗೋ ತರ ದೇವ್ರು ಮಾಡ್ಬಿಟ್ರು ಪ್ರಿಯರೇ. ಇಂತ ಒಂದು ಸೌಲಭ್ಯನ ದೇವ್ರು ನಮಗ್ ಕೊಟ್ರು ಪ್ರಿಯರೇ. ಯಾಕೆಂದ್ರೆ ರಾಜವಂಶಸ್ಥರಾದಂತ ಯಾಜಕರು ನೇಮಿಸಿದ ಜನಾಂಗವು ಅಂದ್ರೆ ಯಾರು ಅಂತಂದ್ರೆ ಈಗ ಇಂತ ಜನರನ್ನೇ ಏನ್ ಮಾಡ್ಬೇಕು ಅಂತಂದ್ರೆ ಯಜ್ಞನ ಮಾಡ್ಬೇಕು ಅನ್ನೋದು ಇದೆಯಲ್ಲ, ಅಂತ ಒಂದು ವಿಶೇಷವಾದಂತ ಒಂದು ಜಾಗಕ್ಕೆ ನಿಮ್ಮನ್ನ ಆರಿಸಿ ತೆಗ್ದಿದ್ದಾರೆ. ಬಟ್ ನಾವ್ ಯೋಗ್ಯರ ಕಾಣಿಸ್ಕೊಂಡು ಹೋದ್ರೆ ಅದಕ್ಕೂ ಒಂದು ಬೆಲೆ, ನಮಗೂ ಒಂದು ಬೆಲೆ ಆಗಿರತ್ತೆ. ನೋಡಿ ನೆಕ್ಸ್ಟ್ ಪ್ಯಾರಾದಲ್ಲಿ ಹೇಳ್ತಾರೆ ನೋಡಿ, ಯಹೂದಿಗಳು ಯಾವ ರೀತಿ ಅವ್ರ ಕೈ ತೊಳ್ಕೊಬಿಟ್ರು ಅಂತ ಅನ್ಬಿಟ್ಟು ನೋಡೋಣ. ನೆಕ್ಸ್ಟ್ ಪ್ಯಾರಾ ಅನು ಸಿಸ್ಟರ್ ರೀಡ್ ಮಾಡಿ. ಯಹೂದ್ಯರಲ್ಲಿ ಆತ್ಮಿಕ ಇಸ್ರಾಯೇಲರು ಎಷ್ಟು ಮಂದಿ ಯೋಗ್ಯರಿದ್ದಾರೋ ಅವರನ್ನು ಆದುಕೊಂಡು ನಂತರ ಆತ್ಮಿಕ ಇಸ್ರಾಯೇಲರ ಸಂಖ್ಯೆ ಪೂರ್ಣವಾಗುವವರೆಗೂ ಹೆಸರಿಗೆ ಮಾತ್ರ ಇಸ್ರಾಯೇಲರಾಗಿದ್ದವರನ್ನು ದೇವಾನುಗ್ರಹದಿಂದ ಹೊರಹಾಕಲಾಯಿತು. ಅನಂತರದಲ್ಲಿ ದೈವಾನುಗ್ರಹವು ಅವರಿಗೆ ಮರಳಿ ಬರುವುದೆಂದು ದೇವರು ವಾಗ್ದಾನ ಮಾಡಿರುವನು. ರೋಮಾಯ 11:25-26ನೇ ವಚನ. ಈ ಮಧ್ಯ ನಂಬಿಗಸ್ತರಾದ ಕರ್ತನ ಜನರ ಮೂಲಕವಾಗಿ ಪ್ರತಿಯೊಂದು ಜನಾಂಗಗಳಿಗೂ ಅವರಲ್ಲಿ ದೇವರಿಗೆ ನಿಷ್ಠೆಯುಳ್ಳ ಮನೋಭಾವ ಹೊಂದಿರುವವರನ್ನು, ಅಂದರೆ ನಿಜವಾದ ಇಸ್ರಾಯೇಲರ ಮನೋಭಾವವುಳ್ಳವರನ್ನು ಆದುಕೊಳ್ಳಲು ಈ ಆಹ್ವಾನವು ನೀಡಲಾಗಿರುವುದು. ಅಂಥವರೆಲ್ಲರೂ ಯಹೂದ್ಯರೊಡನೆ ಆ ರಾಜ್ಯದ ಸದಸ್ಯರಾಗಿ ಅಂಗೀಕರಿಸಲ್ಪಡುವರು. ಈ ಆತ್ಮಿಕ ಇಸ್ರಾಯೇಲರ ಜೊತೆಯಲ್ಲಿ ಎಲ್ಲಾ ಬಗೆಯವರು ಕೂಡಿ ಬಂದಿರುವರು. ಮತ್ತು ಹೀಗಾಗಿ ಬಾಹ್ಯವಾದ ಅಥವಾ ಹೆಸರಿನ ಸಭಾ ಮಂಡಳಿ ಅಥವಾ ಲಕ್ಷಾಂತರ ಸಂಖ್ಯೆಯಲ್ಲಿರುವ ಕ್ರೈಸ್ತ ಸಭೆ ಇವರ ಮಧ್ಯದಲ್ಲಿ ನಿಜವಾದ ಸಭಾ ಮಂಡಳಿಯು ಅಲ್ಲಲ್ಲಿ ಚದುರಿದ್ದಾಗಿ ಇರುವುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿ, ಒಂದು ವಾಕ್ಯನ ಓದಿ. ರೋಮಾಪುರದವ್ರಿಗೆ 11ನೇ 25 ಮತ್ತೆ 26ನೇ ವಚನ. ಓದಿ ಬ್ರದರ್ಸ್ ಅಂಡ್ ಸಿಸ್ಟರ್. ಲಿಖಿತಾ ಸಿಸ್ಟರ್, ಸಂತೋಷ್ ಬ್ರದರ್, ಶಾಂತಮ್ಮ ಸಿಸ್ಟರ್, ದೀಪಾ ಸಿಸ್ಟರ್, ಯಾರಿದ್ದೀರಾ? ಓದಿ ಬೈಬಲ್ ತೆಗೆದು ರೋಮಾಪುರದವ್ರಿಗೆ 11ನೇ 25-26. ರೋಮಾಪುರದವ್ರಿಗೆ 11ನೇ ಅಧ್ಯಾಯ 25ನೇ ವಚನದಿಂದ 26ನೇ ವಚನ. ಸಹೋದರರೇ, ನಿಮ್ಮ ಬುದ್ಧಿವಂತರೆಂದು
ಎಣಿಸಿಕೊಳ್ಳದಂತೆ ಇದುವರೆಗೂ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ಇಸ್ರಾಯೇಲರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೂಢತನವು ಯಾವಾಗಲೂ ಇರದೆ, ಅನ್ಯ ಜನಾಂಗಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರ ಸಾಕು ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಯಹೂದಿಗಳಲ್ಲಿ ಆತ್ಮಿಕ ಇಸ್ರೇಲರು ಎಷ್ಟು ಜನ ಯೋಗ್ಯರಾಗಿದ್ರು ಅನ್ನೋದೇ ನಮ್ಗೆಲ್ಲರಿಗೂ ಒಂದು ಪ್ರಶ್ನೆ. ಏನಕ್ಕಂದ್ರೆ ಅವರಲ್ಲಿ ಏನಾಗೋಗಿತ್ತು ಅಂದ್ರೆ ಮೇನ್ ಮೊಂಡತನ ಪ್ರಿಯರ. ಯಾವ ಮಟ್ಟ ಮೊಂಡತನ ಅಂತಂದ್ರೆ, ನಮ್ಮ ಪೂರ್ವಿಕರು ನಮಗೆ ನಮ್ಮ ಹಿರಿಯರು ಅವ್ರಿಗೆ ವಾಗ್ದಾನ ಮಾಡ್ಬಿಟ್ಟಿದ್ದಾರೆ ದೇವ್ರು. ಸೊ ದೇವ್ರಿಗೆ ಬೇರೆ ಅವಕಾಶನೇ ಇಲ್ಲ. ನಾವ್ ಹೆಂಗಿದ್ರು ದೇವ್ರು ನಮ್ಮನ್ನೇ ಕನ್ಸಿಡರ್ ಮಾಡ್ಬೇಕು. ನಾವು ಸತ್ರೆ ನಾವು ಖಂಡಿತ ನಮ್ನ ಪರಲೋಕಕ್ಕೆ ಹೋಗೋದು ಅಂತ ಅನ್ನೋ ಒಂದು ಮನೋಭಾವ. ಉದಾಹರಣೆ ನೋಡ್ಬೇಕಾದ್ರೆ, ಸೊ ಇದು ಬೇರೆ ರೀತಿ ಏನು ಅರ್ಥ ಮಾಡ್ಕೋಬೇಡಿ. ಸೊ ಕೆಲವೊಂದು ಹಿಂದೂಗಳಲ್ಲೆಲ್ಲಾನು ಕೂಡ ಇರ್ತಾರಲ್ಲ ಒಂದು ಕಾನ್ಸೆಪ್ಟ್ಸ್, ಅದೇ ತರ ಮುಸ್ಲಿಮ್ಸ್ ಅಲ್ಲೂ ಕೂಡ ಕೆಲವೊಂದು ಕಾನ್ಸೆಪ್ಟ್ಸ್ ಗಳೆಲ್ಲ ಇರುತ್ತಲ್ಲ. ಸೊ ಅವರು ಜನ್ನತ್ ಅಂತಾರೆ, ಇವರು ಒಂದು ಸ್ವರ್ಗ ಅಂತೆಲ್ಲ ಹೇಳ್ತಾರಲ್ಲ. ಆ ಒಂದು ಕಾನ್ಸೆಪ್ಟ್ ಏನಾಗೋಗಿತ್ತು ಅಂತಂದ್ರೆ ಮೇನ್ ಇಸ್ರೇಲ್ ಜನರಿಗೂ ಬಂದ್ಬಿಟ್ಟಿತ್ತು. ಸೊ ಈ ಒಂದು ಮೊಂಡತನ ಯಾವ ಮಟ್ಟಿಗೆ ಹೊಂಟೋಗಿತ್ತು ಅಂತಂದ್ರೆ, ಬಹುತೇಕ ಪಾಲು ಜನರು ಏನಾಗೋಗಿದ್ರು ಅಂತಂದ್ರೆ ಮೊಂಡತನದಲ್ಲೇ ಇದ್ರು. ಯಾಕೆ ಹಿಂಗಾಗೋದ್ರು, ಯಾಕೆ ಈ ತರ ದುರ್ಬಲತೆ ಅವರಲ್ಲಿ ಇತ್ತು ಅಂತಂದ್ರೆ, ಅವ್ರಿಗೆ ಟೀಚ್ ಮಾಡ್ತಿದ್ದು, ಅವ್ರಿಗೆ ಈ ಒಂದು ಮೋಶೆಯ ಗ್ರಂಥಗಳನ್ನೆಲ್ಲ ತಿಳಿಸಿ ಹೇಳ್ತಿದ್ದ ವ್ಯಕ್ತಿಗಳೇ ಏನಾಗೋಗಿದ್ರು ಅಂದ್ರೆ ಅವರೇ ಮೂಢಾಪ್ತರಾಗೋಗಿದ್ರು. ಅವರು ಸರಿಯಾಗಿ ನಡ್ಕೊಳ್ದೆ, ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ದೇವರ ಒಂದು ವಾಕ್ಯಗಳನ್ನ, ದೇವಾನುಗ್ರಹಗಳನ್ನ ಹೆಂಗೆ ಅನುಭವಿಸೋದು ಅನ್ನೋದನ್ನೇ ಅವ್ರಿಗೆ ತಿಳಿಸ್ಕೊಳ್ದೆ, ಅವರು ತಿಳ್ಕೊಳ್ದೇನೆ ಇದ್ರಲ್ಲಿ ನಿಷ್ಕಲಪರಾಗೋಗ್ಬಿಟ್ಟಿದ್ರು ಪ್ರಿಯರೇ. ಅಂದ್ರೆ ಫೇಲ್ಯೂರ್ ಆಗೋಗ್ಬಿಟ್ಟಿದ್ರು. ಇಂತ ಒಂದು ನಿಜವಾದಂತ ಇಸ್ರೇಲ್ರು ಈ ತರ ಒಂದು ವಾರ್ತೆಯಲ್ಲಿ ಇದ್ದಿದ್ರಿಂದಲೇ ಏನಾಯ್ತು ಅಂತಂದ್ರೆ ಆ ಒಂದು ರಿಸಲ್ಟ್ 0 ಆಗಿ ಬಿಂಬಿಸೋದಕ್ಕೆ ಸಾಧ್ಯ ಆಯ್ತು ಪ್ರಿಯರೇ. ಅದಕ್ಕೋಸ್ಕರನೇ ಅಲ್ಲೊಂದು ಕಂಪ್ಲೀಟ್ ಫುಲ್ಫಿಲ್ನೆಸ್ ಆಗ್ಲಿಲ್ಲ. ಆದ್ರಿಂದಾನೇ ದೇವ್ರು ಏನ್ ಮಾಡಿದ್ರು ಅಂತಂದ್ರೆ ಆ ಒಂದು ಮಂಡಲಿ ಜನರನ್ನ ಬಿಟ್ಟು ಮತ್ತೆ ಏನ್ ಮಾಡ್ತಾರೆ ಅಂತಂದ್ರೆ ಬೇರೆ ಒಬ್ಬರನ್ನ ಕ್ರಿಸ್ತ ಸಭೆಯಾಗಿ ಬರ್ಲಿ ಅಂತ ಅನ್ಬಿಟ್ಟು ಬೇರೆ ಒಂದು ಪಂಗಡದ ಮಂಡಲಿಯ ಜನರನ್ನ ದೇವರು ಅಂಗೀಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಇದು ನಾವು ನೋಡ್ಬೇಕಾದ್ ತುಂಬಾ ಡೀಪ್ ಪ್ರಿಯರೇ. ಏನಂದ್ರೆ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಿಮ್ಮಿಂದ ಸಾಧ್ಯ ಇದನ್ನ ಮಾಡಿ ಅಂತ ಅನ್ಬಿಟ್ಟು ನಮ್ ಕೈಯಲ್ಲಿ ಕೊಟ್ಟಿರ್ತಾರೆ ಒಂದು ಕೆಲ್ಸನ. ನಮ್ಮ ಒಂದು ಬೇಜವಾಬ್ದಾರಿಯಿಂದ ನಾವೇನಾದ್ರು ಮಾಡದೇ ಹೋದ್ರೆ ದೇವ್ರು ಏನ್ ಮಾಡ್ತಾರೆ, ಕಾಯ್ಕೊಂಡ್ ಕೂರಲ್ಲ ರೀ. ನಮ್ಮನ್ನ ತೆಗೆದು ಆ ಒಂದ್ ಜಾಗಕ್ಕೆ ಬೇರೆಯವ್ರನ್ನ ಕರೆಸ್ತಾರೆ ಹೊರತು ನಾವು ರಿಜೆಕ್ಟ್ ಆದ್ವಿ ಅಂದ್ರೆ ಮುಗೀತು ಪ್ರಿಯರೇ. ಸೊ ಆಗಿರೋದ್ರಿಂದ ನಮಗೆ ಕೊಟ್ಟಿರುವಂತ ಈ ಒಂದು ಕಿರೀಟಗಳನ್ನ ನಾವು ಜಾಗರೂಕತೆಯಿಂದ ಹಿಡ್ಕೋಬೇಕು ಪ್ರಿಯರೇ. ಏನಕ್ಕಂದ್ರೆ ಕಿರೀಟ ಯಾವಾಗ ಬೇಕು ಅವಾಗ ಬೇರೆಯವ್ರಿಗೆ ಹೊಂಟೋಗುವಂತ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಜಾಗರೂಕತೆಯಿಂದ ಇರ್ಬೇಕು. ನೆಕ್ಸ್ಟ್ ಪ್ಯಾರಾ. ಯಹೂದ್ಯರ ಕಾಲದಲ್ಲಿ ಅಂತ್ಯದಲ್ಲಿ ಯೇಸುವು ಅವರನ್ನು ಪರೀಕ್ಷಿಸುವವನಾಗಿ ಅವರಲ್ಲಿ ಸಾಕಷ್ಟು ಮಂದಿ ಯೋಗ್ಯರು ಸಿಕ್ಕಿದ್ದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸಲು ಬಂದಿದ್ದನು. ಹಾಗೆಯೇ ಆತನು ಈ ಸುವಾರ್ತೆಯುಗದ ಅಂತ್ಯದಲ್ಲಿಯೂ ಆತ್ಮಿಕ ಇಸ್ರೇಲರಲ್ಲಿ ಭಕ್ತರಾದವರನ್ನು ಕಂಡುಕೊಳ್ಳಲು ಅವರ ಬಳಿಗೆ ಬರುವನು. ಮೊದಲಿನಿಂದ ಕಡೆಯವರೆಗೂ, ಅಂದರೆ ಪಂಚಶತಮ ದಿನದಿಂದ ಈ ಸುವಾರ್ತೆಯುಗದ ಅಂತ್ಯದವರೆಗೂ ಆಯಲ್ಪಟ್ಟ ಕ್ರಿಸ್ತನ ಸಭೆಯಾಗಿ, ಅಂದರೆ ಆತನಿಗೆ ರಾಣಿಯಾಗಿ ಆತನೊಡನೆ ಆ 1000 ವರ್ಷದ ಆಳ್ವಿಕೆಯ ರಾಜ್ಯದಲ್ಲಿ ಸಹಬಾಧ್ಯರೆಂದು ದೇವರಿಂದ ಹೆಸರು ಪಡೆಯುವರು. ಸಾಕಷ್ಟು ಮಂದಿ ದೊರೆಯುವವರೆಂದು ಸತ್ಯವೇದವು ಖಚಿತಪಡಿಸಿರುವುದು. ಆ ರಾಜ್ಯವು ಆಗ ಸ್ಥಾಪಿತಗೊಂಡು ಲೋಕವನ್ನು ಆಶೀರ್ವದಿಸುವ ಕಾರ್ಯವನ್ನು ಆರಂಭಿಸುವುದು. ದೇವರ ಆತ್ಮಿಕ ರಾಜ್ಯವು ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟ ನಂತರ ರೋಮ 11:25-32 ಹೇಳಿರುವಂತೆ ದೇವರ ಕೃಪಾನುಗ್ರಹವು ಶಾರೀರಿಕ ಇಸ್ರೇಲರಿಗೆ ಮರಳಿ ಬರುವುದೆಂದು ಸತ್ಯವೇದವು ನಮಗೆ ಭರವಸೆ ನೀಡಿರುವುದು. ಆಗ ಅಲ್ಲಿ ಪ್ರಚಲಿತವಾಗಿರುವ ಹೊಸದಾದ ಆ ಏರ್ಪಾಡಿನ ಪ್ರಕಾರ ಆಶೀರ್ವಾದವನ್ನು ಹೊಂದುವುದರಲ್ಲಿ ಅವರು, ಇಸ್ರೇಲ್ ಜನಾಂಗವು ಮೊದಲಿಗರಾಗುವರು ಹಾಗೂ ಅವರ ಮೂಲಕವಾಗಿ
ದೇವಾಶೀರ್ವಾದವು ಪ್ರತಿಯೊಂದು ಜನಾಂಗಕ್ಕೂ ವ್ಯಾಪನಗೊಳ್ಳುವುದು ಎಂಬುದು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಯಹೂದಿಗಳ ಕಾಲದಲ್ಲಿ ಅಂತ್ಯದಲ್ಲಿ ಯೇಸು ಕ್ರಿಸ್ತರು ಬಂದ್ರು ರೀ. ಏನ್ ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಟ್ರ? ಸ್ಟಾರ್ಟಿಂಗ್ ಇಂದಾನೆ ಬಂದ್ಬಿಟ್ಟು ಅವ್ರಿಗೆ ಅವಕಾಶ ಕೊಟ್ಬಿಟ್ರ ಅಂತಂದ್ರೆ ಇಲ್ಲ ರೀ. ಅಂತ್ಯದಲ್ಲಿ ಬಂದು ಸಾಕಷ್ಟು ಮಂದಿನ ಯೋಗ್ಯರಾಗಿ ಮಾಡೋದಕ್ಕೋಸ್ಕರ ಪ್ರಯತ್ನ ಪಟ್ರು, ಅವಕಾಶ ಪಟ್ರು ಪ್ರಿಯರೇ. ಸ್ಟಾರ್ಟಿಂಗ್ ಇಂದನೂ ಕೂಡ ಪಟ್ಟಿದ್ದಾರೆ. ಏನಕ್ಕಂತಂದ್ರೆ ದೇವರ ಒಂದು ವಿಚಾರಗಳನ್ನ ಯಾರಿಂದ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಫಸ್ಟ್ ಪ್ರವಾದಿಗಳ ಮುಖಾಂತರ. ಅದಾದ್ಮೇಲೆ ಏನಾಗುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಅವರಲ್ಲೂ ಫೇಲ್ಯೂರ್ ಆಗೋಗುತ್ತೆ. ಅದಾದ್ಮೇಲೆ ಯೇಸು ಕ್ರಿಸ್ತರ ಮುಖಾಂತರ ಕಳಿಸ್ತಾ ಇದ್ದಾರೆ. ಇದು ಒಂದ್ ಪಾರ್ಟ್. ಈಗ ಎರಡನೇ ಪಾರ್ಟ್ ಏನ್ ಗೊತ್ತಾ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ? ಈಗ ಅಪೊಸ್ತಲರ್ಸ್ಗಳಿಂದ ನಮಗ್ ಪಾಠ ಸಿಕ್ಕಿದೆ. ಅದು ಸಾಲದು ಅಂತ ಅನ್ಬಿಟ್ಟು ಹಿರಿಯ ಸಹೋದರರಿಂದ ರಜಲ್ ಬ್ರದರ್ ಇಂದಲೂ ನಮ್ಗೆ ಪಾಠಗಳನ್ನ ಸಿಕ್ಕಿದೆ. ಇದ್ರಲ್ಲೂ ನಾವೇನಾದ್ರೂ ಫೇಲ್ಯೂರ್ ಆದ್ರೆ ಅವ್ರು ಯಾವ ಒಂದು ರೀತಿಲಿ ಕಷ್ಟನ ಅನುಭವಿಸಿದ್ರು ಅಂದ್ರೆ ಸತ್ಯನ ಅವ್ರು ಕಳ್ಕೊಂಡು ಅಸತ್ಯದಲ್ಲಿ ಯಾವ ರೀತಿ ಮೂಢಾತ್ಮರಾದ್ರು ಅದೇ ರೀತಿ ನಮ್ಮಲ್ಲೂ ಕೂಡ ಆಗುವಂತ ಚಾನ್ಸಸ್ ತುಂಬಾನೇ ಇದೆ. ಇದನ್ನ ಔಟ್ ಆಫ್ ಟಾಪಿಕ್ ಅಲ್ಲಿ ನಾವು ನೋಡೋದಾದ್ರೆ ಖಂಡಿತ ಪ್ರಿಯರೇ, ಈ ಒಂದು ಸತ್ಯದಲ್ಲಿ ನಾವೆಲ್ಲ ಇದ್ರೆ ಹೇಗಿರ್ತೀವಿ ಅಂತಂದ್ರೆ ಎಂತ ಅಲೆಗಳು ಬಂದ್ರು ಅಂದ್ರೆ ಲೋಕದಲ್ಲಿ ಎಂತ ಸಂಕಟ, ಏನೋ ಒಂದು ಕಲಹಗಳು, ಅಲ್ಲೋಲ ಕಲ್ಲೋಲ ಏನೇ ಆದ್ರೂ ಕೂಡ ಈ ಸತ್ಯದಲ್ಲಿ ಇದ್ರೆ ನಮ್ಗೆ ಒಂದು ಧೈರ್ಯ ಅನ್ನೋದು ಇರುತ್ತೆ, ಒಂದು ಸ್ಟೇಬಲ್ನೆಸ್ ಅನ್ನೋದು ಇರುತ್ತೆ. ಏನೇ ಶೋಧನೆ ಬಂದ್ರು ಜಯಿಸುವಂತ ಒಂದು ಪರಿಜ್ಞಾನ ಅನ್ನೋದು ನಮ್ಮಲ್ಲಿ ಇರುತ್ತೆ, ಒಂದು ತಾಳ್ಮೆ ಇರುತ್ತೆ, ಸೆಲ್ಫ್ ಕಂಟ್ರೋಲ್ ಅನ್ನೋದಿರುತ್ತೆ. ಅದೇ ಈ ಒಂದು ಸತ್ಯನ ತ್ಯಜಿಸಿ ಹೊರಗಡೆ ಹೋಗಿ ಬೇರೆ ರೀತಿಯಲ್ಲಿ ಒಂದು ಅಸತ್ಯಕ್ಕೆ ಅನುಗುಣವಾದಂತ ರೀತಿಯಲ್ಲಿ ಚಟುವಟಿಕೆಯಲ್ಲಿ ಬಿಂಬಿಸಿ ನಮ್ಮ ಮನೋರಂಜನೆ ಏನಾಗುತ್ತೆ ಅಂತಂದ್ರೆ ಏನಾದ್ರೂ ಒಂದು ಶೋಧನೆಗಳು ಬಂದಾಗ್ಲೂ ಸರಿ, ಲೋಕದಲ್ಲಿ ಏನೋ ಒಂದು ವಿಪತ್ತು ನಡೆದಾಗ್ಲೂ ಸರಿ, ಏನಾಗೋಗುತ್ತೆ ಅಂತಂದ್ರೆ ಅದನ್ನ ಸಹಿಸ್ಕೊಳ್ಳೋದಕ್ ಆಗದೇ ಇಲ್ಲ ರೀ. ಇದೇ ವಿಚಾರ ಆಗಿದ್ದು ಇಸ್ರೇಲ್ ಜನರ ಹತ್ರ. ಇದನ್ನೇ ರೋಮಾಪುರದಲ್ಲಿ 11ನೇ ಅಧ್ಯಾಯ ನೀವು ಪೂರ್ತಿ ಬಿಡು ಇದ್ದಾಗ ಓದಿ ಪ್ರಿಯ ಸಹೋದರ ಮತ್ತು ಸಹೋದರ. ಅದ್ರ ಬಗ್ಗೆನೇ ಡಿಟೈಲ್ ಆಗಿ ಅಪೊಸ್ತಲ ಪೌಲು ರೋಮನ್ ಸಭೆಗೆ ಹೇಳಿರೋದು ಪ್ರಿಯರೇ. ಆ ರೋಮ್ ಸಭೆ ಏನಾಗೋಯ್ತು ಅಂತಂದ್ರೆ ಇದೇ ಕಾರಣದಿಂದ ಅವರು ದುರ್ಬಲರಾಗಿದ್ದು. ಹೆಚ್ಚು ಕಮ್ಮಿ ಅಪೊಸ್ತಲ ಪೌಲ್ ಎಷ್ಟು ಸಭೆಗಳನ್ನ ಸ್ಥಾಪನೆ ಮಾಡಿದ್ರು ಗೊತ್ತಾ? ಅನೇಕ ಸಭೆಗಳನ್ನ ಸ್ಥಾಪನೆ ಮಾಡಿದ್ರು, ಒಂದೊಂದೂರ್ ಒಂದೊಂದ್ ಸಭೆಯಾಗಿ ಮಾಡಿದ್ರು. ಅವನು ಅವೆಲ್ಲ ನಿಂತ್ಕೊಂತ ಅಂದ್ರೆ ಖಂಡಿತವಾಗ್ಲೂ ಕಡೆದಾಗ ನಿಂತ್ಕೊಂತು. ಇದೇ ಕೆಲ್ಸನ ಯೇಸು ಕ್ರಿಸ್ತನು ಕೂಡ ಮಾಡಿದ್ದು. ಆ ರಿಸಲ್ಟ್ ಏನಾಯ್ತು? ಬರೀ 500 ಮಂದಿ ಬಂದ್ರು. ಸೊ ಇದ್ರಲ್ಲೇ ವ್ಯತ್ಯಾಸ ಇದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಾವು ಮಾಡುವಂತ ಒಂದು ಕರ್ತವ್ಯ ಪೂರ್ಣ ಪ್ರಮಾಣದಲ್ಲಿ ಇರ್ಬೇಕೇ ಹೊರತು ಅಲ್ಪ ಪ್ರಮಾಣದಲ್ಲಿದ್ರೆ ಅಲ್ಪ ರಿಸಲ್ಟ್, ಪೂರ್ಣ ಪ್ರಮಾಣದಲ್ಲಿದೆ ಪೂರ್ತಿ ರಿಸಲ್ಟ್ ಸಿಗೋದಕ್ಕೆ ಸಾಧ್ಯ. ಈ ಒಂದು ಮೊಂಡತನ ನಮ್ಮಲ್ಲಿ ಇರಬಾರ್ದು ಅನ್ಬಿಟ್ಟೆ ಇಲ್ಲಿ ಹೇಳ್ತಾ ಇರೋದು. ಸೊ ಇದೇ ದೇವ ರಾಜ್ಯದ ವಿಶೇಷವಾದಂತ ವರ್ತಮಾನ ಸುವಾರ್ತೆ ಬಗ್ಗೆ ಹೇಳ್ತಾ ಇರೋದು. ನೆಕ್ಸ್ಟ್ ಇನ್ನೊಂದು ಸಬ್ ಹೆಡ್ಡಿಂಗ್ ಟಾಪಿಕ್ ಇಂದ ಸ್ಟಾರ್ಟ್ ಮಾಡೋಣ. ನವಿತಾ ಸಿಸ್ಟರ್ ರೀಡ್ ಮಾಡಿ. ನವಿತಾ ಸಿಸ್ಟರ್. ಸೊದೋಮಿನವರ ಗತಿಯು ಮೇಲಾಗಿರುವುದು. ಸೊದೋಮಿನವರು ನೈತಿಕವಾಗಿ ಕೆಟ್ಟು ಹೋಗಿದ್ದರು. ಆದರೂ ಒಡೆಯನ ಎಣಿಕೆಯಲ್ಲಿ ಸುವಾರ್ತೆಯನ್ನು ಕೇಳಿ ಅದನ್ನು ನಿರಾಕರಿಸುವವರಿಗಿಂತಲೂ ಅವರ ಕೆಟ್ಟತನವು ಅಲ್ಪವಾಗಿತ್ತು. ಈ ತತ್ವವು ಕಪೆರ್ನೌ ಪಟ್ಟಣ ಸಹಿತವಾಗಿ ನಮ್ಮ ದಿನಗಳ ಹಲವು ಜನರಿಗೂ ಮತ್ತು ಹಲವು ಪಟ್ಟಣಗಳಿಗೂ ಅನ್ವಯವಾಗುವುದು. ಒಡೆಯನು ಭರವಸೆಯಾಗಿ ಹೇಳಿರುವುದೇನೆಂದರೆ, ಆ 1000 ವರ್ಷದ ಮಹಾ ಆಳ್ವಿಕೆಯ ಕಾಲದಲ್ಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಕರೆಯಲ್ಪಡುವ ನ್ಯಾಯವಿಚಾರಣೆಯ ದಿನದಲ್ಲಿ ಇಡೀ ಲೋಕಕ್ಕೆ ನಿತ್ಯ ಜೀವ ಪಡೆಯುವ ಇಲ್ಲವೇ ನಿತ್ಯವಾದ ಮರಣಕ್ಕೆ ಹೋಗುವುದಕ್ಕಾಗಿ ಒಂದು ನ್ಯಾಯ ತೀರ್ಪಿನ ಅವಕಾಶವನ್ನು ನೀಡುವಾಗ ಸೊದೋಮಿನವರ ಸ್ಥಿತಿಯು ಬೇರೆಯವರಿಗಿಂತಲೂ ಮೇಲಾಗಿರುವುದು. ಕ್ರಿಸ್ತನ ವಿಷಯವಾದ ಜ್ಞಾನವನ್ನು ಒಬ್ಬನು ಎಷ್ಟರ ಮಟ್ಟಿಗೆ ಹೊಂದುವನೋ ಅಷ್ಟರ ಮಟ್ಟಿನ ಜವಾಬ್ದಾರಿಯನ್ನು ಹೊಂದಿದವನಾಗಿರುವನು. ಕ್ರಿಸ್ತನ ಮರಣವು ಆದಾಮನು ಮತ್ತು ಅವನ ಸಂತತಿಗೆ ರಕ್ಷಣೆಯ ಒಂದು ಪೂರ್ಣಾವಕಾಶವನ್ನು ಸಂಪಾದನೆ ಮಾಡಿಕೊಟ್ಟಿರುವುದು ಮತ್ತು ಇದಕ್ಕಿಂತಲೂ ಹೆಚ್ಚೇನೂ ಇರದು. ಬಹುಪಾಲಿನ ಜನರು ಅನ್ಯಜಾತಿಯ ಆಜ್ಞಾನಂಧಕಾರದಲ್ಲಿ ಸೇರಿ ಮರಣ ಹೊಂದಿದವರಾಗಿದ್ದು, ಮರಣದಿಂದ ಹಿಂದಿರುಗಿ ಜೀವ ಪಡೆಯುವ ಯಾವುದೇ ಅವಕಾಶವನ್ನು ಅಲಕ್ಷ್ಯ ಮಾಡಿರುವರು. ಕ್ರಿಸ್ತರಿರುವ ನಾಡಿನಲ್ಲಿ ಅನೇಕರು ಕಪೆರ್ನೌಮಿನ ಜನರು ಮಾಡಿದಂತೆ ತಮಗೆ ಲಭಿಸಿರುವ ಅವಕಾಶವನ್ನು ಅಲಕ್ಷ್ಯ ಮಾಡಿರುವರು.
ಕ್ರಿಸ್ತನಲ್ಲಿ ತಮಗೆ ದೊರೆಯುವ ಭಾಗ್ಯದ ವಿಷಯವಾದ ಜ್ಞಾನವನ್ನು ಎಲ್ಲರೂ ಪಡೆಯಬೇಕಾಗಿರುವುದು. ಆನಂತರ ಅದನ್ನು ತಿರಸ್ಕರಿಸಿದವರು ನಾಶವಾಗುವರು. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 23ನೇ ವಚನ, 1 ತಿಮೋತಿ 2ನೇ ಅಧ್ಯಾಯ 4ನೇ ವಚನ, ಮತ್ತಾಯ 20ನೇ ಅಧ್ಯಾಯ 28ನೇ ವಚನ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಟಾಪಿಕ್ ಇದೆಯಲ್ಲ, ಇದೊಂದು ಕಾಂಟೆಕ್ಸ್ಟ್ ತುಂಬಾ ಆತ್ಮಿಕವಾದಂತ ಒಂದು ಕಾಂಟೆಕ್ಸ್ಟ್. ಸೊದೋಮ್ ಗೊಮೋರ ಪಟ್ಟಣ, ಆಮೇಲಿಂದ ಕೆಫೆರ್ನೌಮ್ ಪಟ್ಟಣ ಏನಾಯ್ತು ಅನ್ನೋದ್ರ ಬಗ್ಗೆನೇ ಇಲ್ಲಿ ನಮಗ್ ತಿಳಿಸ್ತಾ ಇರೋದು. ಸೊ ಇದು ಒಂದು ಛಾಯೆ. ನಿಜ ಸ್ವರೂಪ ಏನು? ನಮ್ಮಲ್ಲೂ ಕೂಡ ಒಂದು ನಿಜ ಸ್ವರೂಪ ಇದೆ. ಈಗ ಪ್ರೆಸೆಂಟ್ ಸಿಚುವೇಶನ್ಸ್ ನಲ್ಲಿ ಆತ್ಮಿಕ ಇಸ್ರೇಲ್ಸ್ ಆಗಿರೋಂತ ನಾವು, ಅವ್ರೇನಾಗಿದ್ರು ಅಂದ್ರೆ ಶಾರೀರಿಕವಾದಂತ ಇಸ್ರೇಲ್. ಅವ್ರೇನೋ ಟ್ಯಾಗ್ ಲೈನ್ ಏನೇ ಹೆಸರು ಪಕ್ಕದಲ್ಲಿ ಜ್ಯೂ ಯಹೂದಿ ಅಂತ ಹಿಡ್ಕೊಂಡ್ ಬಂದಿರೋಂತ ಅವ್ರಾಗಿದ್ರು. ಈಗ ನಾವೇನಾಗಿದೀವಿ, ನಮ್ ಸಬ್ ಲೈನ್ ಏನಾಗಿದೆ, ಲಾಸ್ಟ್ ಅಲ್ಲಿ ಕ್ರೈಸ್ಟ್ ಅಂತ ಹೆಸರು ಮಾಡಿಕೊಂಡಿದ್ವಿ. ಯಾರು ದೀಕ್ಷಾ ಸ್ಥಾನ ಹೊಂದ್ಕೋತಾರೆ ಅವ್ರಿಗೆ ಕ್ರೈಸ್ಟ್ ಅಂತ ಹೆಸರು ಸೂಟ್ ಆಗಿದೆ ಇಲ್ವಾ? ಬೈಬಲ್ ಮುಖಾಂತರ ಎಲ್ರು ಇದ್ರ ಲೈನ್ ಅಲ್ಲಿ. ಸೊ ಆಗ ಒಂದು ಈ ಶಾರೀರಿಕವಾದಂತ ಇಸ್ರೇಲ್ ಜನರಲ್ಲಿ ಯಹೂದಿ ಜ್ಯೂ ಅನ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತಾ ಇದ್ರು. ಆತ್ಮಿಕ ಇಸ್ರೇಲ್ ಆಗಿರೋಂತ ನಮ್ಮಲ್ಲೂ ಕೂಡ ಏನಾಗಿದೆ ಅಂತಂದ್ರೆ ಕ್ರೈಸ್ಟ್ ಅಂತ ಅನ್ಬಿಟ್ಟು ನಾವು ಕೂಡ ರೆಪ್ರೆಸೆಂಟ್ ಮಾಡ್ಬೇಕು. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಸೊದೋಮ್ ಗೊಮೋರ ಒಂದು ಮತ್ತೆ ಕೆಫೆರ್ನೌಮಿನ ಒಂದು ಪಾಠನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಸೊದೋಮ್ ಗೊಮೋರನಲ್ಲಿ ಇದ್ದಂತ ಜನರು ಏನಾಗೋದ್ರು ಅಂತಂದ್ರೆ ಅವ್ರು ಆಲ್ರೆಡಿ ಪಾಪದಲ್ಲಿದ್ದವ್ರು. ಇನ್ನು ಸ್ವಲ್ಪ ಪಾಪ ಮಾಡಿದ್ರೇನು ಅನ್ನೋ ತರ ಒಂದು ಮನಸ್ಥಿತಿಗೆಲ್ಲ ಆಗೋದ್ರು. ಕೆಫೆರ್ನೌಮ್ ಏನು ಶಾಪಗ್ರಸ್ತರು. ಅಂದ್ರೆ ಏನಂತಂದ್ರೆ ಆಲ್ರೆಡಿ ದೇವರಿಂದ ಒಂದು ಕೆಟ್ಟದನ್ನ ಅನುಭವಿಸ್ಬಿಟ್ಟಿದ್ದಾರೆ, ಇನ್ನು ಕೆಟ್ಟದನ್ನ ಅನುಭವಿಸೋದಕ್ ಸಿದ್ಧರಾಗಿರುವಂತ ಒಂದ್ ಜನರು. ಬಟ್ ಇವ್ರಿಗೆ ಇನ್ನೊಂದು ಅವಕಾಶ ಕೊಟ್ಟಿದಾರಲ್ಲ ಅಂತ ನಾವು ಪ್ರಶ್ನೆ ಹಾಕ್ಬೇಕಾದ್ರೆ ಖಂಡಿತವಾಗ್ಲೂ ಕೊಟ್ಟಿದ್ದಾರೆ. ಹಾಗನ್ಬಿಟ್ಟು ಆತ್ಮಿಕ ಇಸ್ರೇಲ್ ಆಗಿರೋಂತ ನಮಗ್ ಕೊಡ್ತಾರ? ಇಲ್ಲ, ನಮಗ್ ಕೊಡೋದೇ ಏನ್ ಗೊತ್ತಾ, ಎರಡನೇ ಮರಣ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಮೊದಲನೇ ಮರಣದಲ್ಲಿ ತಪ್ಪಿಸ್ಕೊಂಡವ್ರು ಎರಡನೇ ಮರಣದಲ್ಲಿ ಖಂಡಿತವಾಗ್ಲೂ ಸಿಗಾಕೋಗ್ಬಿಡ್ತಾರೆ. ಹಾಗಿರೋದ್ರಿಂದ ನಮಗೆ ಇಷ್ಟೆಲ್ಲ ಸ್ಟಡೀಸ್ ಹೇಳ್ತಾ ಇರೋದ್ ಏನಂತಂದ್ರೆ ಜಾಗರೂಕತೆ, ಎಚ್ಚರಿಕೆ, ಗಮನ ಹರಿಸ್ಕೊಂಡು ಹೋಗುವಂತ ಒಂದು ವಿಚಾರ. ಇದನ್ನ ನಾವು ಮನದಟ್ಟು ಮಾಡ್ಕೊಂಡು ಈಗ ನಮ್ಗೆ ಈ ಒಂದು ವರ್ಷದ ಅಂತ್ಯದವರೆಗೂ ನಾವು ಬಂದ್ಬಿಟ್ಟಿದೀವಿ. ಆಲ್ರೆಡಿ ನಾವು 2025 ಹೆಂಗ್ ಹೋಗ್ತು ಅಂತಾನೆ ನಮಗ್ ಗೊತ್ತಿಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಬೇಗ ಬಂದು ಬೇಗ ಹೊಂಟೋಗ್ತಾ ಇದೆ. ಹಾಗಿರ್ಬೇಕಾದ್ರೆ ಇನ್ನು ನಮ್ಮ ಒಂದು ಕೆಲವೊಂದು ಆಯಸ್ ಇರೋದು ಹೊರಗಾದ್ರೂನುವೆ ಜಸ್ಟ್ ಏನಾಗುತ್ತೆ, ಬರೀ ಕ್ಯಾಲೆಂಡರ್ ಒಂದು ಚೇಂಜ್ ಆಗ್ಬೋದು ಅಷ್ಟೇನೆ. ನಮ್ಮ ಗುಣಗಳು ಚೇಂಜ್ ಆಗ್ಬೇಕು ಅಂದ್ರೆ ನಮ್ಮ ಒಂದು ಕ್ರಿಯೆಗಳೇ ಅಲ್ಲಿ ಮಾಡೋದ್ರಿಂದಲೇ ಚೇಂಜ್ ಆಗೋದಕ್ ಸಾಧ್ಯ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅದು ಹೊರತುಪಡಿಸಿ ಬೇರೆ ಏನೂ ಬದಲಾವಣೆ ಇರೋದಿಲ್ಲ. ಜಸ್ಟ್ ನಂಬರ್ಸ್ ಒಂದ್ ಚೇಂಜ್ ಆಗ್ಬೋದು, ಕ್ಯಾಲೆಂಡರ್ ಒಂದ್ ಚೇಂಜ್ ಆಗ್ಬೋದು, ಬಟ್ ನಾವು ಚೇಂಜ್ ಆಗ್ಬೇಕು ಪ್ರಿಯರೇ. ಅದೇ ಇಲ್ಲಿ ನಮ್ಗೆ ಹೇಳ್ತಾ ಇರೋದು ಕಿವಿ ಮಾತನ್ನ. ಇದನ್ನ ನಾವು ಪ್ರಯತ್ನ ಪಡೋಣ. ಆದಷ್ಟು ಕಿಂಚಿತ್ತಾದ್ರೂ ಪ್ರಯತ್ನ ಪಟ್ಟು ನಾವು ದೇವರಿಗೆ ಮೆಚ್ಚುಗೆಯಾಗಿ ಯೋಗ್ಯರಾಗಿ ಕಾಣಿಸ್ಕೊಳಕ್ ಪ್ರಯತ್ನ ಪಡೋಣಮ್ಮ. ಸೊದೋಮ್ ಗೊಮೋರ ಪಟ್ಟಣದ ತರ ಎರಡನೇ ಮರಣಕ್ ಹೋಗೋ ತರ ನಾವ್ ಆಗೋದು ಬೇಡ ರೀ. ಏನಕ್ಕಂದ್ರೆ ಸೊದೋಮ್ ಗೊಮೋರ ಪಟ್ಟಣಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ಈ ಸತ್ಯ ತಿಳಿದಿರೋಂತವ್ರ ಮಕ್ಳಿಗೆ ಮತ್ತೆ ಇನ್ನೊಂದು ಅವಕಾಶ ಇಲ್ಲ ರೀ. ಇದ್ದೇ ಲಾಸ್ಟ್. ಇದ್ರೆ ದೇವ್ರ ಸಂಗಡ, ಹೋದ್ರೆ ಇನ್ಯಾವ್ರ ಸಂಗಡನೂ ಇರಲ್ಲ. ಎರಡನೇ ಮರಣ ಕಂಪ್ಲೀಟ್ ಫುಲ್ ಸ್ಟಾಪ್ ಆಗೋಗ್ತೀವಿ. ಆಗಿರೋಂದ್ರೆ ಎಚ್ಚರಿಕೆಯಿಂದ ಇರೋಣ. ಕೊನೆಯದಾಗಿ ಈ ಒಂದು ಪಾಠದ ಲಾಸ್ಟ್ ಪ್ಯಾರ ನಾವು ರೀಡ್ ಮಾಡ್ಬಿಡೋಣ. ಲಾಸ್ಟ್ ಪ್ಯಾರ ಶ್ವೇತಾ ಸಿಸ್ಟರ್ ಓದ್ತೀರಾ? ಓಕೆ, ಅಮೃತ ಸಿಸ್ಟರ್ ನೀವೇ ರೀಡ್ ಮಾಡ್ಬಿಡಿ. ಸೊದೋಮಿನವರ ಗತಿಯು ಮೇಲಾಗಿರುವುದು. ಅದೇ ಅಲ್ವಾ ಬ್ರದರ್? ನೆಕ್ಸ್ಟ್ ಪ್ಯಾರಾ ಸಿಸ್ಟರ್. ಯೇಸುವು ಮತ್ತು ಅಪೊಸ್ತಲರು ನಡೆದ ಭಕ್ತಿ ಮಾರ್ಗದ ಹೆಜ್ಜೆಗಳನ್ನು ಅನುಸರಿಸಿ ಮೆಸ್ಸಿಯನೊಡನೆ ಆತನ ರಾಜ್ಯದಲ್ಲಿ ಪಾಲುಗಾರರಾಗುವ ಸಲುವಾಗಿ ನಾವು ಕರೆಯಲ್ಪಟ್ಟದ್ದನ್ನು ಮತ್ತು ಆಯಲ್ಪಟ್ಟದ್ದನ್ನು ದೃಢಪಡಿಸಿಕೊಳ್ಳುವುದು ನಮಗೆ ಬಿಟ್ಟದ್ದು. 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ನ್ಯಾಯ ವಿಚಾರಣೆ ಎಂದು ಕರೆಯಲ್ಪಡುವ ಆ ವ್ಯವಸ್ಥೆಯಲ್ಲಿ ಬಹುಮಾನ ಮತ್ತು ಶಿಕ್ಷೆಗಳನ್ನು ನೀಡುವ ಮೂಲಕವಾಗಿ ಇಸ್ರಾಯೇಲ್ ಹಾಗೂ ಭೂಲೋಕದ ಎಲ್ಲ ಕುಲಗಳು ಆಶೀರ್ವದಿಸಲ್ಪಡುವವು. ಇಸ್ರಾಯೇಲರು ಮತ್ತು
ಸೊದೋಮಿನವರು ಅಲ್ಲಿನ ಜೀರ್ಣೋದ್ಧಾರ ಕಾರ್ಯವೆಂದು ಕರೆಯಲ್ಪಡುವ ಸಮಸ್ತವನ್ನು ಸರಿಪಡಿಸುವ ಕಾರ್ಯದಲ್ಲಿ ಪಾಲನ್ನು ಹೊಂದುವವರೆಂದು ಸತ್ಯವೇದವು ನಿರ್ದಿಷ್ಟವಾಗಿ ಹೇಳುತ್ತದೆ. ಹೆಜಕೇಲ 16ನೇ ಅಧ್ಯಾಯ 50-55 ವಚನ, ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 19-21 ವಚನ. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ನಾವ್ ಇವತ್ತು ಒಂದು ಪಾಠ ಏನು ಅಂತ ನಾವು ನೋಡ್ಬೇಕಾದ್ರೆ ಪರಲೋಕ ರಾಜ್ಯ ಸಮೀಪವಾಯ್ತು. ಇದು ಏನ್ ಹೇಳಿದ ತಕ್ಷಣ ಇವಾಗ್ಲೇನಾ? ಖಂಡಿತವಾಗ್ಲೂ ಪ್ರಿಯರೇ, ಪರಲೋಕ ರಾಜ್ಯ ಆದಷ್ಟು ಸಮೀಪದಲ್ಲೇ ಇದೆ. ನಮ್ಮ ಒಂದು ಓಟ ಯಾವ ರೀತಿ ಇರ್ಬೇಕು ಅನ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇರೋದು ನೋಡಿ. ಯೇಸು ಕ್ರಿಸ್ತರಿಂದ ನಮ್ಗೆ ಮೂಲ ಪಾಠಗಳನ್ನ ಹೇಳ್ತಾ ಇದ್ದಾರೆ. ಅಪೊಸ್ತಲರ ಒಂದು ನಡವಳಿಕೆಯಿಂದ ನಮ್ಗೆ ಇನ್ನೂ ಮೂಲ ಪಾಠಗಳಿದೆ. ಅವರ ಭಕ್ತಿನ ನಾವು ನೋಡ್ಬೇಕು, ಅವ್ರ ಹೆಜ್ಜೆ ಗುರುತುಗಳನ್ನ ನಾವು ಅನುಸರಿಸ್ಬೇಕು. ನಾವು ದೇವರ ರಾಜ್ಯದ ಪಾಲ್ದಾರರಾಗ್ತೀವಿ ಅನ್ನೋ ಒಂದು ಕರಿವಿಕೆಯನ್ನ ಹೊಂದ್ಕೊಂಡಿರೋ ಮಕ್ಕಳಾಗಿದ್ದೀವಿ. ಏನಕ್ಕಂದ್ರೆ ಆಲ್ರೆಡಿ ನಮ್ಗೆ ಪಾಸ್ಪೋರ್ಟ್ ಎಲ್ಲ ದೇವ್ರು ಕೊಟ್ಬಿಟ್ಟಿದ್ದಾರೆ. ನಾವು ಅದರಲ್ಲಿ ಪ್ರಿಂಟ್ ನಾವೇನ್ ಮಾಡ್ಬೇಕು, ತಗೊಂಡು ಯಾವ ಫ್ಲೈಟ್ ಹತ್ಕೊಂಡು ಹೋಗ್ಬೇಕು ಆತರ ಆ ರೀತಿ ನಾವು ಸಿದ್ಧತೆನ ಹೊಂದ್ಕೊಬಿಟ್ಟಿದೀವಿ. ಆಗಿರ್ಬೇಕಾದ್ರೆ ನಮಗೆ ಕೊಟ್ಟಿರುವಂತ ಒಂದು ಕರೆನ ಮತ್ತೆ ಅಲ್ಪಾಯ ಸಮಯದಲ್ಲಿ ಮತ್ತೆ ದುಡುವಾಗಿರುವಂತ ಒಂದು ಸಂಕಲ್ಪದಲ್ಲಿ ನಾವೇನಾಗ್ಬೇಕು ಅಂತಂದ್ರೆ ನಾವು ನಿಂತ್ಕೋಬೇಕು ಪ್ರಿಯರೇ. ನಿಂತಿ ನಾವು ಜಯಶಾಲಿಗಳಾಗೋದ್ವಿ ಅಂದ್ರೆ 1000 ವರ್ಷ ಆಳ್ವಿಕೆ ಕಾಲ, ನ್ಯಾಯ ವಿಚಾರಣೆ ಮಾಡೋದು, ಯಾವ ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ ಇಸ್ರೇಲ್ ಜನರಿಗೆ ನ್ಯಾಯ ವಿಚಾರಣೆ ಮಾಡೋದು, ಭೂಲೋಕದಲ್ಲಿರೋರ್ಗೆ ಎಲ್ರಿಗೂ ವಿಚಾರಣೆ ಮಾಡೋದು, ಆಶೀರ್ವಾದ ಮಾಡೋದು, ಎಂತ ಒಂದು ವಿಷಯ ಅಂತಂದ್ರೆ ಅಂತಿಂತ ವಿಚಾರ ಅಲ್ಲ ರೀ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸ್ವಲ್ಪ ಸಮಯದಲ್ಲಿ ನಾವು ನಂಬಿಗಸ್ತರಾಗಿ ನಾವು ಜಯಶಾಲಿಗಳಾಗಿ ನಾವು ನಡೆದು ಬಿಟ್ರೆ ಮುಂದೆ ಬರುವಂತ ಯುಗದಲ್ಲಿ ಅಪಾರ ಪ್ರಮಾಣವಾದಂತ ದೇವರೊಂದು ಕೆಲಸನ ಮಾಡುವಂತ ಒಂದು ಸೌಭಾಗ್ಯ ನಮಗ್ ಸಿಗತ್ತೆ ಪ್ರಿಯರೇ. ಇಂತ ಒಂದು ಕಾರ್ಯನ ಬೇರೆ ಯಾರಿಗೂ ಸಿಕ್ಕಿಲ್ಲ, ನಮಗೆ ನಿಮಗೆ ಸಿಕ್ಕಿದೆ. ಆದ್ರಿಂದ ಸ್ವಲ್ಪ ಪ್ರಯತ್ನ ಪಟ್ಟು ಪರಲೋಕ ರಾಜ್ಯ ಸಮೀಪವಾಗಿದೆ ಅನ್ಬಿಟ್ಟು ನಮಗೆ ನಾವು ಎಚ್ಚರಿಕೆನ ಮಾಡ್ಕೊಂಡು ನಾವು ಹೋಗುವಂತವ್ರಾಗಿರೋಣ. ಸೊ ಇಲ್ಲಿಗೆ ಈ ಒಂದು ಪಾಠ ನಾವು ಸ್ಟಾಪ್ ಮಾಡೋಣ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಮುಂದಿನ ವಾರ ಇನ್ನೊಂದು ನೂತನವಾದಂತ ಒಂದು ಪಾಠನ ನಾವು ನೋಡಿ ತಿಳ್ಕೊಳ್ಳೋಂತರಾಗಿರೋಣ. ಕೊನೆಯದಾಗಿ ಈ ಒಂದು ಪಾಠದಲ್ಲಿ ಒಂದೇ ಒಂದು ವಾಕ್ಯನ ಓದ್ಬಿಡಿ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೆ ಕೆಲವೊಂದು ಪಾಯಿಂಟ್ ಗಳನ್ನ ಹೇಳ್ತಾರೆ ನೋಡಿ. ಆದದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಿಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳುಹಿಸಿಕೊಡುವನು. ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ ಮೈನ್ ಏನ್ ಗೊತ್ತಾ, ನಮ್ಮೆಲ್ಲ ಒಂದು ಪಾಪ ರೀ. ಇದನ್ನ ಅರಿಕೆ ಮಾಡಿ ನಾವು ಬಿಟ್ಟುಬಿಟ್ವಿ ಅಂತಂದ್ರೆ ನಮಗೆ ಇನ್ನೂ ಒಂದು ವಿಶೇಷವಾದಂತ ಒಂದು ಅವಕಾಶಗಳನ್ನ ದೇವರು ಏರ್ಪಾಟ್ ಮಾಡ್ತಾರೆ ಅನ್ಬಿಟ್ಟು ಈ ಒಂದು ಸಬ್ ಹೆಡ್ಡಿಂಗ್ ಪಾಯಿಂಟ್. ಸೊ ಇದು ಲಾಸ್ಟ್ ಯಾಕೆ ಇದನ್ನ ಓದಿಸ್ತೆ ಅಂತ ನಾವು ನೋಡ್ಬೇಕಾದ್ ತುಂಬಾ ಇಂಪಾರ್ಟೆಂಟ್. ಸೊ ಆಲ್ರೆಡಿ ಒಂದು ಕ್ಯಾಲೆಂಡರ್ನ ಕೊನೆಯ ತಿಂಗಳ ಕೊನೆಯ ವಾರದಲ್ಲಿ ನಾವಿದೀವಿ. ಹಾಗಿರೋದ್ರಿಂದ ನಾವು ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಮಾಡಿರುವಂತ ಒಂದು ಪಾಪಗಳನ್ನ ತಿತ್ಕೊಂಡು ಮುಂದಿನ ಒಂದು ವರ್ಷದಲ್ಲಾದ್ರೂ ಆ ಒಂದು ಪಾಪನ ಮಾಡ್ದೇನೆ ಸತ್ಯಕ್ಕೆ ಅನುಗುಣವಾಗಿ ನಾವು ನಡ್ಕೊಳ್ಳೋಣ. ಏನಕ್ಕಂದ್ರೆ ದೇವ್ರ ಕೃಪೆ, ಯೇಸು ಕ್ರಿಸ್ತರ ಕೃಪೆ ನಮ್ಮ ಮೇಲೆ ಇರೋದ್ರಿಂದ ಆ ಒಂದು ಕೃಪೆನ ಉಪಯೋಗಿಸ್ಕೊಂಡು ನಮ್ಮ ರಕ್ಷಣೆ ನಾವು ಸಾಧಿಸ್ಕೊಳ್ಳುವಂತವ್ರಾಗಿರೋಣ. ದೇವ್ರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕೂಟನ ಮುಗಿಸುವಂತವ್ರಾಗಿರೋಣ. ಕೊನೆ ಪ್ರಾರ್ಥನೆಯನ್ನ ರೇಷ್ಮಾ ಸಿಸ್ಟರ್ ಎಂಡಿಂಗ್ ಪ್ರೇಯರ್ ಮಾಡಿ ಸಿಸ್ಟರ್.
ಹ್ಞೂನ್ರಿ ಬ್ರದರ್. ಏನಿಂಗ್ ಪ್ರೇಯರ್ ಮಾಡಿ ಸಿಸ್ಟರ್. ಕೇಳ್ತೈತ್ರಿ? ಹಾ 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 ಕೇಳ್ತೈತ್ರ? ಹಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕದ ಒಡೆಯನು ಸರ್ವ ಸೃಷ್ಟಿಗೆ ಯಜಮಾನನು ಆಗಿರುವ ನಮ್ಮ ಪರಲೋಕದ ಪ್ರೀತಿಯೋಡ ತಂದೆಯ ದೇವ್ರೆ, ಈ ರಾತ್ರಿ ವೇಳೆ ಈ ಸಮಯಕ್ಕಾಗಿ ಸ್ತೋತ್ರ. ಈ ದಿನವೆಲ್ಲ ಇದುವರೆಗೂ ನಮ್ಮೆಲ್ಲರನ್ನು ಕಾಪಾಡಿ ದೇವ್ರೆ, ಇದುವರೆಗೂ ನಿಮ್ಮ ಸಮ್ಮುಖದಲ್ಲಿ ಯೇಸು ಕ್ರಿಸ್ತರ ಜೀವಿತ ಕುರಿತು ಪಾಠವನ್ನು ಕೇಳಲು ನಮ್ಮೆಲ್ಲರಿಗೂ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ವಾಕ್ಯ ಸಂದೇಶ ಹೇಳಿದ ಸಹೋದರನು ಕೂಡ ಆಶೀರ್ವಿಸು ದೇವ್ರೆ. ತಂದೆಯ ದೇವ್ರೆ, ಇನ್ನು ಹೆಚ್ಚಾಗಿ ನಿಮ್ಮ ಸೇವೆ ಅವರನ್ನು ಉಪಯೋಗಿಸು. ತಂದೆಯ ದೇವ್ರೆ, ಈ ವರ್ಷದ ಉದ್ದಕ್ಕೂ ನಮ್ಮನ್ನು ಎಷ್ಟೋ ಕೇಡು ವಿಪತ್ತುಗಳಿಂದ ಬಿಡಿಸಿ ಈ ಸತ್ಯದಲ್ಲಿ ನೆಲೆಯೂರಿ ನಿಲ್ಲುವಂತೆ ಸಹಾಯ ಮಾಡಿ ತಂದೆ ಕಾಪಾಡಿದ ನಿಮ್ಮ ಒಂದು ಕೃಪೆಗಾಗಿ ಸ್ತುತಿ ಸ್ತೋತ್ರ. ಮಾಡಿದ ಪ್ರತಿ ಉಪಕಾರಕ್ಕಾಗಿ ಕೃತಜ್ಞತೆ ದೇವ್ರೆ. ತಂದೆಯ ದೇವ್ರೆ, ಮುಂದಿನ ವರ್ಷ ಕೂಡ ನಾವು ನಿಮ್ಗೆ ಯೋಗ್ಯವಾಗಿ ಆತ್ಮನ ಫಲಗಳಲ್ಲಿ ಅಭಿವೃದ್ಧಿಯಾಗುವಂತೆಯೂ ಕ್ರಿಸ್ತರ ಸಾರೂಪ್ಯದಲ್ಲಿ ಬೆಳೆಯುವಂತ ನಮ್ಮೆಲ್ಲರಿಗೂ ನಿನ್ನ ಆತ್ಮನ ಬಲವನ್ನು ಕೊಡಬೇಕೆಂದು ಬೇಡಿಕೊಳ್ಳುತ್ತೀವಪ್ಪ. ಕೊಟ್ಟ ಈ ಸತ್ಯವಾಕ್ಯಕ್ಕಾಗಿ ಸ್ತೋತ್ರ. ರಕ್ಷಣಾ ಜೀವಿತ, ನಿತ್ಯ ಜೀವನ ನಿರೀಕ್ಷೆ ಕೆಲವುಗಳಿಗಾಗಿ ಕೃತಜ್ಞತೆ. ಕೂಡಿ ಬಂದಂತ ನಮ್ಮೆಲ್ಲ ಸೋದರ ಸೋದರನ ಆಶೀರ್ವದಿಸಿದ್ದೇವ್ರೆ. ನಾವೆಲ್ಲರೂ ನಿಮಗೆ ನಂಬಿಗಸ್ತರಾಗಿ ಜೀವಿಸಲು ಸಹಾಯ ಮಾಡಿ. ರಾತ್ರಿ ಎಲ್ಲ ದೇವರ ಸುಖ ನಿದ್ರೆ ಕೊಟ್ಟು ನಿಮ್ಮ ಚಿತ್ತವಾದರೆ ಕ್ರಿಸ್ತನಲ್ಲಿ ಇನ್ನೊಂದು ದಿನವನ್ನು ನಮಗೆ ದಯಪಾಲಿಸಿ. ಹೀಗೆ ನಮ್ಮ ಪ್ರಾರ್ಥನಾ ವಿಜ್ಞಾಪನೆಯನ್ನು ನಮ್ಮ ರಕ್ಷಕನ ಒಡೆಯನೂ ಆಗಿರುವ ಈ ಸ್ವಾಮಿ ಹೆಸರಿನಲ್ಲಿ ಬೇಡುತ್ತೇವೆ ನಮ್ಮ ಪರಲೋಕ ತಂದೆ. ಆಮೆನ್. ಆಮೇನ್. ಆಮೇನ್. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ನಮಸ್ತೆ. ಎಲ್ಲ ನಮಸ್ತೆ brothers brothers ಎಲ್ಲರಿಗೂ. ನಮಸ್ತೆ ಆಲ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನೈಟ್. ನಮಸ್ತೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಗುಡ್ ನೈಟ್. ನಮಸ್ತೆ. ನಮಸ್ತೆ ಬ್ರದರ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಬ್ರದರ್. ನಮಸ್ತೆ ಬ್ರದರ್ ಅಂಡ್ ಸಿಸ್ಟರ್ಸ್. ನಮಸ್ತೆ ದೇವಿ ಸಿಸ್ಟರ್. ನಮಸ್ತೆ ನವಿತಾ ಸಿಸ್ಟರ್. ನಮಸ್ತೆ ಆನಂದ್ ಬ್ರದರ್. ನಮಸ್ತೆ ಕಮಲಮ್ಮ ಸಿಸ್ಟರ್. ನಮಸ್ತೆ ಬ್ರದರ್ ಅಂಡ್ ಸಿಸ್ಟರ್. ನಮಸ್ತೆ. ನಮಸ್ತೆ ವರಲಕ್ಷ್ಮಿ ಸಿಸ್ಟರ್. ನಮಸ್ತೆ ಎಲ್ಲಾ ಬ್ರದರ್ ಸಿಸ್ಟರ್ಗೆ. ನಮಸ್ತೆ ಸಿಸ್ಟರ್. ನಮಸ್ತೆ ಕಮಲಮ್ಮ ಸಿಸ್ಟರ್. ನಮಸ್ತೆ ಸಿಸ್ಟರ್. ನಮಸ್ತೆ ಮಂಜುಳಾ ಸಿಸ್ಟರ್. ನಮಸ್ತೆ ಮೋಹನ್ ರಾಜ್ ಬ್ರದರ್. ನಮಸ್ತೆ ಸಿಸ್ಟರ್. ನಮಸ್ತೆ.